ಮೊಗ್ಗಲ್ಲಿ ಮೊಗ್ಗಾಗಿ ಮೊಗ್ಗಂತೆ ಕಣ್ಣ ತೆರೆದವನೇ, ಮೊಗ್ಗಲ್ಲಿ ಮೊಗ್ಗಾಗಿ ಮೊಗ್ಗಂತೆ ಕಣ್ಣ ತೆರೆದವನೇ. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಕೇಳುಗರೆ, ಇಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ದೇವಾಲಯಗಳ ಸ್ಥಿತಿಗತಿ, ಅವುಗಳ ಇತಿಹಾಸ, ಜಾತ್ರೆ ಮತ್ತು ಹಬ್ಬಗಳ ಆಚರಣೆ, ಸಂಸ್ಕೃತಿ ಸಂಪ್ರದಾಯಗಳ ಕುರಿತು ತಿಳಿದುಕೊಳ್ಳುವ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸಹ ಆತ್ಮೀಯವಾದ ಸ್ವಾಗತ. ಇಂದು ನಾವು ಮೈಸೂರು ಜಿಲ್ಲೆಯ ಎಚ್.ಡಿ. ಕೋಟೆ ತಾಲೂಕಿನ ಪ್ರಸಿದ್ಧ ಧಾರ್ಮಿಕ ಕೇಂದ್ರವಾದ ಭೀಮನಕೊಲ್ಲಿ ಶ್ರೀ ಮಹದೇಶ್ವರ ಸ್ವಾಮಿ ದೇವಸ್ಥಾನದ ಇತಿಹಾಸ, ಹಿನ್ನೆಲೆ ಮತ್ತು ಜಾತ್ರೆಯ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಶತಮಾನಗಳ ಇತಿಹಾಸವಿರುವ ಈ ಜಾತ್ರೆಯ ವಿಶೇಷತೆಯ ಬಗ್ಗೆ ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಭೀಮನಕೊಲ್ಲಿ ದೇವಸ್ಥಾನದ ಸಮಿತಿಯ ಕಾರ್ಯದರ್ಶಿಗಳಾಗಿರುವ ಶ್ರೀಯುತ ಎಂ.ಎನ್. ಜಗದೀಶ್ ರವರು ಮತ್ತು ಅರ್ಚಕರಾಗಿರುವ ಸಚಿನ್ ಎಂ.ಎಂ. ರವರು. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ದೇವಸ್ಥಾನದ ಸಂಪೂರ್ಣ ಇತಿಹಾಸ, ಹಿನ್ನೆಲೆ ಮತ್ತು ಜಾತ್ರೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸರ್, ಮೊದಲನೇದಾಗಿ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್. ಧನ್ಯವಾದ ಸರ್. ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ. ನನ್ನ ಹೆಸರು ಎಂ.ಎನ್. ಜಗದೀಶ್ ಅಂತ, ನಮ್ಮ ತಂದೆ ಹೆಸರು ಎನ್. ನಾಗಪ್ಪ ಅಂತ. ನಾವು ಮೂಲ ಮಗ್ಗೆಯವರು. ಮುಳುಗಡೆ ಆದ್ಮೇಲೆ ಕಿಂಚನಹಳ್ಳಿಯಲ್ಲಿ ವಾಸ ಮಾಡ್ತಾ ಇದ್ವಿ. ನಾನು ಮೈಸೂರು ಯೂನಿವರ್ಸಿಟಿನಲ್ಲಿ ವಿದ್ಯಾಭ್ಯಾಸ ಮುಗಿಸಿದ್ದೀನಿ, BA ಆನರ್ಸ್ 1980 ಮತ್ತೆ ಹಲವು ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದೀನಿ. ಜಿಲ್ಲಾ ಪಂಚಾಯತಿ ಸದಸ್ಯನ ಕೆಲಸ ಮಾಡಿದ್ದೀನಿ, ಪಕ್ಷದ ಅಧ್ಯಕ್ಷ ಕೆಲಸ ಮಾಡಿದ್ದೀನಿ, ಸಮಾಜದ ಅಧ್ಯಕ್ಷರ ಕೆಲಸ ಮಾಡಿದ್ದೀನಿ. ಈ ದೇವಸ್ಥಾನ ಸಮಿತಿಯಲ್ಲಿ ಒಂದು 25 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಹಿಂದೆ ನಮ್ ತಾತ, ನಮ್ ತಂದೆ ಎಲ್ಲ ಇಲ್ಲಿ ಈ ದೇವಸ್ಥಾನದ ಸೇವೆ ಮಾಡಿದ್ದಾರೆ. ಅದೇ ರೀತಿ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಈ ಪ್ರೆಸೆಂಟ್ ನಾನು 4 ವರ್ಷದಿಂದ ಈ ದೇವಸ್ಥಾನ ಸಮಿತಿ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸ್ತೇನೆ. ನಮಸ್ಕಾರ, ನನ್ನ ಹೆಸರು ಸಚಿನ್ ಅಂತ, ಭೀಮನಕೊಲ್ಲಿ ದೇವಸ್ಥಾನದ ಅರ್ಚಕನು. ನಾನು ಬಂದು ಸಂಸ್ಕೃತ ವಿದ್ವತ್ತೆ ಮಾಡ್ತಾ ಇದ್ದೀನಿ ಇವಾಗ ಸುತ್ತೂರಲ್ಲಿ. ಒಂದು ಆಗಮ ಪ್ರವೀಣ ಎಲ್ಲ ಆಗಿದೆ. ಅಂದ್ರೆ ಇಲ್ಲಿ ಬಂದು ಮೂಲತಃ ನನಗೆ 11ನೇ ತಲೆಮಾರು ಪೂಜೆ, ಅಂದ್ರೆ ನಮ್ಮ ಮನೆ ತಂದವರೇ ಅವಾಗ್ಲಿಂದ ಪೂಜೆ ಮಾಡೋದು ಇಲ್ಲಿ. ನಾನು 11ನೇವನು ಇಲ್ಲಿಗೆ ಪೂಜೆಗೆ. ಹಿಂದೆ ನಮ್ದು ಊರ್ ಬಂದು ಭೀಮನಕೊಲ್ಲಿ, ಹಿಂದೆ ಇಲ್ಲೇ ಇತ್ತು. ನಾವು ಅವಾಗ್ಲಿಂದ ಇಲ್ಲೇ ಇದ್ದು ಇಲ್ಲೇ ಪೂಜೆ ಮಾಡ್ತಾ ಇದ್ವಿ. ಸರ್, ಈ ಒಂದು ಪುರಾತನವಾದ ದೇವಾಲಯದ ಒಂದು ಸಂಪೂರ್ಣ ಇತಿಹಾಸವನ್ನ ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ, ಈ ಜಾತ್ರೆ ಇಷ್ಟು ಪ್ರಸಿದ್ಧಿಯಾಗಲು ಇರುವ ಐತಿಹಾಸಿಕ ಹಿನ್ನೆಲೆ ಏನು, ಜೊತೆಗೆ ಜಾತ್ರೆಯ ಪೂರ್ವಭಾವಿ ತಯಾರಿ ಹೇಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹಂಚ್ಕೊಳ್ಳೋದಾದ್ರೆ. ಇದು ಮೂಲ ಮಹದೇಶ್ವರ ಅವರ ಮೊದಲನೇ ಉದ್ಭವ ಮೂರ್ತಿ. ನಿಮ್ಗೆ ಒಂದ್ ಲೈನಲ್ಲಿ ಒಂದ್ ಸೆಂಟೆನ್ಸ್ ಅಲ್ಲಿ ಹೇಳಿದ್ರೆ ಇವ್ರ ಕಥೆನ, ಹುಟ್ಟಿದ್ದು ಉತ್ತರ ದೇಶ, ಬೆಳೆದಿದ್ದು ಕತ್ತಲ ರಾಜ್ಯ, ಬಂದದ್ದು ಬಾಳೆಎಲೆ ಸೀಮೆ ಅಂತ ಹೇಳ್ತಾರೆ. ಇವರು ಉತ್ತರ ದೇಶದಲ್ಲಿ ಹುಟ್ಟಿ ಇವರು 7 ವರ್ಷ 7 ತಿಂಗಳು 7 ದಿವಸದಲ್ಲಿ ಅಲ್ಲಿ ಚೂರ್ ಚಂಡ್ ಆಟ ಆಡ್ತಿರ್ಬೇಕಾದ್ರೆ ಇವರು ಹುಟ್ಟದೇ ಶ್ರವಣ ಕುಮಾರನ ಸಂಹಾರ ಮಾಡಕ್ಕೆ, ಶಿವ ಸೃಷ್ಟಿ ಮಾಡೋದು. ಅವರು ಅಲ್ಲಿ ಶ್ರವಣ ಕುಮಾರ್ನ ಹಿಂಬಾಲಕರು ಇವ್ರನ್ನ ಅಪಹರಿಸ್ಕೊ ಹೋಗ್ಬೇಕು ಅಂದ್ಬಿಟ್ಟು ಅಲ್ಲಿ ಕಾತ್ ಕೂತಿದ್ದಾಗ ಉತ್ತಮಾಪುರದಲ್ಲಿ. ಇವರು ಚೂರ್ ಚಾಂಡ್ ಆಟ ಆಡ್ತಿರ್ಬೇಕಾದ್ರೆ ಮರದ ಮೇಲ್ಗಡೆ ಹೋಗಿ ಬಾಲು ಕೂತ್ಕೊಂಡಾಗ ಇವರು ಮೇಲ್ಗಡೆ ಹತ್ತಾರೆ. ಹತ್ತಾಗ ಅದ್ರೀತಿ ಬಂದು ಇವ್ರನ್ನ ಅಪಹರಿಸ್ತಾರೆ ಅಂತ ಹಿನ್ನೆಲೆ ಇರೋದು. ಅಪಹರಿಸ್ಕೊಂಡ್ ಬರ್ಬೇಕಾದ್ರೆ ಇವ್ರಿಗೆ ಪ್ರಜ್ಞೆ ತಪ್ಪಿದ್ರು ಇವರು ದಿವ್ಯ ದೃಷ್ಟಿಯಿಂದ ಭೀಮನಕೊಲ್ಲಿ ಕರ್ಕೊಂಡ್ಬಂದ್ರು ಅಂತ ಇತಿಹಾಸ ಇರೋದು. ಆಕಾಶದಿಂದ ಈ ಜಾಗಕ್ಕೆ ಬಿದ್ದಾಗ ಉದ್ಭವ ಆಯ್ತಾರೆ ಅಂತ ಇತಿಹಾಸ ಇರೋದು. ಇಲ್ಲಿ ಉದ್ಭವವಾಗಿ ಅಲಿಗೆಗೌಡರು ಮುದ್ದಮ್ಮನವರ ದಂಪತಿಗಳಿಗೆ ಮೊದಲು ಜಮೀನಲ್ಲಿ ಸಿಗ್ತಾರೆ. ಈಗ ನಿಮ್ಗೆ ಆಡು ಮುಖಾಂತರ ಇದೆ ನೋಡಿ, ಸೀಗೆ ಸೊಪ್ಪಿಗೆ ರಾಗಿ ಮುದ್ದಿಗೆ ಒಲಿದನೆಲ್ಲ ಮಾರಪ್ಪ ಅಂತ, ಅದು ಇನ್ಸಿಡೆಂಟ್ ಇಲ್ಲೇ ಆಗೋದು. ಆದ್ರೆ ಅಲ್ಲಿ ಹೋಗಿ ಇವರು ಊಟ ಕೇಳ್ತಾರೆ. ಅವರು ಊಟ ಇರಲ್ಲ, ಯಾಕಂದ್ರೆ 2 ಮುದ್ದೆ ಮಾಡ್ಕೊಂಡ್ ಬಂದಿರ್ತಾರೆ. ಇನ್ನೊಂದ್ ಮಾಡಕ್ಕೆ ಅವ್ರ ಹತ್ರ ರಾಗಿ ಇರಲ್ಲ. ಅವಾಗ ಚಿಕ್ಕ ಹುಡುಗ ಕೇಳ್ತಾವ ಅಂದ್ಬಿಟ್ಟು ಫಸ್ಟ್ ಹೇಳ್ತಾರೆ ಅವ್ರು, ಇವ್ರು ನೀವು ನಮ್ಮ ಮನೇಲೆಲ್ಲ ಊಟ ಮಾಡ್ತೀರಾ ಅಂತೆಲ್ಲ ಹೇಳ್ತಾರೆ. ಯಾಕಂದ್ರೆ ಇವರು ಕಾವಿ ರುದ್ರಾಕ್ಷಿ ಎಲ್ಲ ಹಾಕಿರ್ತಾರಲ್ಲ, ಹಾಗಾಗಿ ಕೇಳಿದಾಗ ಪರವಾಗಿಲ್ಲ ಬಡಿಸಿ ಅಂತಂದಾಗ ಒಂದ್ ಮುದ್ದೆನ ಇವ್ರಿಗೆ ಬಡಿಸ್ತಾರೆ. ಬಡಿಸಿ ಇವರು ಹೊಗಳ್ಕೊಂಡು ಊಟ ಮಾಡ್ತಾರೆ. ತುಪ್ಪದನ್ನ ತಿಂದಂಗ ಆಯ್ತು ಒಂದ್ ಕಡೆ ಹೊಗಳ್ಕೊಂಡು ಊಟ ಮಾಡಿ ನಂತರ ಹೋಗ್ಬೇಕಾದ್ರೆ ಒಂದು ಮುದ್ದೆ ಇರುತ್ತೆ, ಗಂಡ ಹೆಂಡತಿ ಇಬ್ಬರಿಗೂ ಜಗಳ ಆಗ್ತಿರುತ್ತೆ. ಏನು ಅಂದ್ರೆ ಒಂದು ಮುದ್ದೆ ಇರುತ್ತೆ, ಹೆಂಡತಿ ನೀವು ವ್ಯವಸಾಯ ಮಾಡ್ತಿದ್ರಿ ನೀವು ಊಟ ಮಾಡಿ ಅಂತಂತ, ಗಂಡ ಇಲ್ಲ ನೀನು ಮನೆ ಕೆಲಸ ಮಾಡ್ತಿದ್ರಿ ನೀನ್ ಮಾಡು ಅಂತಂತ. ಕೊನೆಯದಾಗಿ ಇಬ್ರು ಒಂದ್ ತೀರ್ಮಾನಕ್ಕೆ ಬಂದು ಇಬ್ರು ಅರ್ಧ ಊಟ ಮಾಡೋ ಅಂತ ತೀರ್ಮಾನಕ್ಕೆ ಬಂದಾಗ ಗೋಸಿ ತೆಗೆಯೋ ಟೈಮಲ್ಲಿ ಇವ್ರು
ಇವರು ಒಂದ್ ಮಾತಾಡ್ತಾರೆ, ಏನಂತಾರೆ ಅಂದ್ರೆ ನಿಮ್ಗೂ ಊಟ ಇದೆ ಮಾಡಿ ಅಂದ್ಬಿಟ್ಟು ಊಟ ಇದ್ದಾರೆ. ಇವರು ಅವ್ರ ಹೆಂಡತಿ ಅಂತಾರೆ ಮಾಡ್ಕೊಂಡ್ ಬಂದಿರೋದು 2, ಅದೇಂಗೆ ನಿಮ್ಗೂ ಇದೆ ಮಾಡಿ ಅಂತಾರೆ ಅಂದ್ಬಿಟ್ಟು ತಗದ್ ನೋಡಿದಾಗ ಅಲ್ಲಿ 2 ಮುದ್ದೆ ಇರ್ತವೆ. ಅಲ್ಲಿ ಮೊದಲನೇ ಪವಾಡ. ನಂತರ ಅವರು ಬಂದು ಅವ್ರ ಮನೆಯಲ್ಲಿ ಉಳ್ಕೊಳಕ್ಕೆ ಅಂತ ಬರ್ತಾರೆ. ತೀರಾ ಧಾರಾಕಾರ ಮಳೆ ಸುರಿತಾ ಇರುತ್ತೆ, ಉಳ್ಕೊಳಕ್ ಹೇಳ್ತಾರೆ. ಅವ್ರ ಮನೆ ತುಂಬಾ ಚಿಕ್ಕದು. ಅಂದ್ರೆ ಇವರು ಉಳ್ಕೋಬೇಕು ಮಳೆ ಅಂತ ಅಂದ್ಬಿಟ್ಟು ಕೇಳಿದಾಗ ಇವರು ಚಿಕ್ಕ ಹುಡುಗ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಅವ್ರ ಗಂಡ ಹೆಂಡತಿ ಇಬ್ರು ಮಲ್ಕೊಂಡ್ರೆ ಇನ್ನೊಬ್ರು ಮಲ್ಕೊಳಕ್ ಜಾಗ ಇರ್ಲಿಲ್ಲ ಅಂತ. ಅವಾಗ ಇವ್ರಿಗೆ ಜಾಗ ಕೊಟ್ಟು ಆಚೆ ಬಂದು ಹಿಂದ್ಗಡೆ ಎಷ್ಟೇ ಚಿಕ್ಕ ಮನೆಯವರು ಕಂಬಗಳಿರ್ತಿದ್ರು. ಇವರು ಅಂದ್ರೆ ಅಲಿಗೆಗೌಡರು ಮುದ್ದಮ್ಮ ಎಲ್ಲೆಲ್ಲೂ ಇರ್ತಾರೆ, ಅಲ್ಲೆಲ್ಲೂ ಮಳೆ ಹುಯ್ಯಲ್ವಂತ. ಅವ್ರು ಇದೇನ್ ಈ ತರ ಆಯ್ತು ಅಂದ್ಬಿಟ್ಟು ಒಂದು 2 ಕಂಬ ಹೊರ್ಗಿ ನಿದ್ರೆಗೆ ಜಾರ್ತಾರೆ. ಬೆಳಗ್ಗೆ ಎದ್ದು ಬಾಗಲ್ ತಗೊಂಡಾಗ ಇವ್ರು ಇರಲ್ಲ. ಇವ್ರು ಎಲ್ಲಿ ಮಲಗಿರ್ತಾರೆ ಜಾಗದಲ್ಲಿ ಒಂದು ಉತ್ತ ಬೆಳ್ಕೊಂಡಿರುತ್ತೆ. ಅವ್ರ ಮನೆ ಹಸುನೇ ಕರು ಹಾಕಿರುತ್ತೆ. ಹಸುಗಳೆಲ್ಲ ಈ ಕಾಡ್ಗೆ ಮೇಯಕ್ ಬರ್ತಿದ್ವು. ಸುಮಾರು 33 ಹಳ್ಳಿ ಹಸುಗಳೆಲ್ಲ ಈ ಕಾಡ್ಗೆ ಮೇಯಕ್ ಬರ್ತಿದ್ವು. ಈಗ ಹಿಂದೆ ಹೆಂಗೆ ಅಂತಂದ್ರೆ ಒಂದು ಊರು ಹಸುಗಳನ್ನ ಒಬ್ನೇ ಮೇಯಿಸಿದಂತೆ. ಹಿಂದೆ ಹೆಂಗೆ ಅಂದ್ರೆ ಬಡವರೇ ಆಗ್ಲಿ ಶ್ರೀಮಂತರಾಗ್ಲಿ ಊರಲ್ಲಿ ಒಬ್ರು ವರ್ಷಕ್ಕೆ ಇಷ್ಟು ಅಂತ ಒಬ್ರು ಕೊಟ್ಬಿಟ್ಟು ಮೀಸು ಇದ್ ಮಾಡ್ಬಿಟ್ರೆ ಒಬ್ರೇ ಹಸು ಮೇಯಿಸೋದು. ಅವಾಗ ಇವ್ರ ಮನೆ ಹಸುನು ಮೇಯಿಸ್ತಿದ್ರಲ್ಲ, ಅವ್ರನ್ನ ಕೇಳ್ತಾರೆ ಯಾಕಂದ್ರೆ ಹಸು ಕರು ಹಾಕಿದ್ಮೇಲೆ ಮನೇಲಿ ಕರೆದ್ರೆ ರಕ್ತ ಬರಕ್ ಪ್ರಾರಂಭಿಸ್ತದೆ. ಅವಾಗ ಇದೇನ್ ಹಿಂಗಾಯ್ತು ಅಂದ್ಬಿಟ್ಟು ಕೇಳಿದಾಗ ಅವ್ನಿಗೆ ನಮ್ಗೆ ಗೊತ್ತಿಲ್ಲ ಸ್ವಾಮಿ, ಯಾಕಂದ್ರೆ ಕಾಡು ಒಳಗಡೆ ಬರೋವರೆಗೂ ಹಸುಗಳು ಗುಂಪಲ್ಲಿ ಇರುತ್ತೆ. ಆಮೇಲೆ ಎಲ್ಲಿ ಮೇಯ್ತಿದೆ ಏನು ಅಂತ ಗೊತ್ತಿಲ್ಲ. ಊರ್ ಹತ್ರ ಬಂದಾಗ ಹಸುಗಳು ಗುಂಪಿಗೆ ಸೇರ್ಕತ್ತೆ. 1000 ಹಸುಗಳಲ್ಲಿ ನಿಮ್ದು ಒಂದೇ ಹಸುನ ನೋಡ್ಕೊಳಕ್ ಆಗ್ತದೆ ಅಂದ್ಬಿಟ್ಟು ಹೇಳಿದಾಗ ಅವಾಗ ಪುನಃ ನಂತರ ಇದ್ ಕಂಡು ಏನೋ ಇದ್ ಮಾಡ್ಬೇಕು ಅಂದ್ಬಿಟ್ಟು ಹಸುನ ಬಿಟ್ಕೊಂಡು ಹಿಂದೆ ಹಿಂಬಾಲಿಸ್ಕೊಂಡು ಬಂದಾಗ ಹಿಂದೆ ಇದೊಂದು ಮರ ಇರ್ತದೆ. ಈ ಮರನ ಇದ್ ಮಾಡಿದಾಗ ಇದು ದೇವಸ್ಥಾನದಲ್ಲಿ ಉದ್ಭವ ಆಗೋದು ಹೆಂಗಂದ್ರೆ ಹಿಂದೆ ದೊಡ್ಡ ಬಿದ್ರು ಗುತ್ತಿ ಒಂದು ಅಂಕೋಲ ಗಿಡ ಉತ್ತೈತಂತೆ. ಉತ್ತದ ಕೆಳಗಡೆ ಉದ್ಭವ ಆಗಿರೋದು ಅಂಕೋಲ ಗಿಡದ ಕೆಳಗಡೆ. ಬಿದ್ರು ಗುತ್ತಿ ಒಳಗಡೆ ನಾವು ಒಬ್ರು ಮನ್ಸು ಒಳಗಡೆ ನುಗ್ಗಕ್ಕಾಯ್ತಿರ್ಲಿವಂತೆ. ಹಸು ಬಂದಾಗ ಅದೇ ಜಾಗ ಮಾಡ್ತಿತ್ತಂತೆ. ಹೋಗಿ ಅದು ನಿಂತ್ಕೊಂಡ ತಕ್ಷಣ ಲಿಂಗಕ್ಕೆ ಹಾಲು ಕ್ಷೀರಾಭಿಷೇಕ ಆಗೋದನ್ನ ನೋಡುದಂತೆ. ಹೋಗಿ ಅವ್ರ ಹೆಂಡತಿಗೆ ಹೇಳ್ತಾರೆ ಹಿಂಗೆ ಅಂತ. ಅವ್ರ ಹೆಂಡತಿ ನಂಬಲ್ಲ. ನಾವು ಯಾರೇ ಹೇಳಿದ್ರು ಆ ವಿಚಾರಗಳು ನಂಬಲ್ಲ. ಹೌದು. ಅವಾಗ ನೀವು ಹಸು ಹಾಲು ಕೊಡಲ್ಲ ಅಂದ್ಬಿಟ್ಟು ಸುಳ್ಳು ಹೇಳ್ತಿದ್ರು. ಯಾಕಂದ್ರೆ ಮನೇಲಿ ಒಂದೇ ಹಸು ಇದ್ದಿದ್ದು. ಅವಾಗ ನಮ್ದೇ ಇದ್ದಾಗ ಕನಸಲ್ಲಿ ಮಾದೇಶ್ವರರು ಕನಸಲ್ಲಿ ಬಂದು ನಾನು ನಿಮ್ಗೆ ಸಿಕ್ಕಿದ್ನಲ್ಲ, ನಾನು ಮೊದಲು ಇಲ್ಲೇ ಉದ್ಭವ ಆಗಿರೋದು, ನನ್ನ ಮೊದಲನೇ ಉದ್ಭವ ಮೂರ್ತಿ ಇದು, ನಿಮ್ಮಿಂದೇ ನನ್ನ ಒಕ್ಕಲ ಸೇವೆ ಪ್ರಾರಂಭಿಸ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಒಕ್ಕಲ ಸೇವೆ ಪ್ರಾರಂಭಿಸಿ ಅಂತ ಹೇಳಿ ಅವರಿಂದ ಪೂಜೆ ಪ್ರಾರಂಭಿಸೋದು. ಪೂಜೆ ಪ್ರಾರಂಭಿಸ್ತಾರೆ. ಅವ್ರಿಗೆ ವಯಸ್ಸಾಗಿರುತ್ತೆ, ಅವಾಗ ಇನ್ನೂ ಮಕ್ಕಳಾಗಿರಲ್ಲ. ಅವಾಗ ನಂತರ ಅಂದ್ರೆ ಹಿಂದಿನ ಕಾಲದವ್ರಿಗೆ ಸಾವು ಸಮೀಪಿಸ್ತಿದ್ದಂಗೆ ಅವ್ರಿಗೆ ಗೊತ್ತಾಯ್ತಂತೆ ಜಾಸ್ತಿ ಕಾಲ ಬದುಕಲ್ಲ ಅಂದಾಗ ದೇವ್ರ ಮೊರೆ ಬಂದು ಕೇಳಿದಾಗ ನೆಕ್ಸ್ಟ್ ಯಾರು ಮಾಡ್ಬೇಕಪ್ಪ ಪೂಜೆನ ಅಂತ ಕೇಳಿದಾಗ ನಮ್ಮ ಮನೆತನಕ್ಕೆ ಬರೋದು, ನಮ್ದು ಸಿದ್ದೇಗೌಡರ ಮನೆತನ ಅಂತ ನಮ್ಮ ಮನೆತನಕ್ಕೆ ಬರೋದು. ಆಗ ಅವರು ನಮ್ಮ ಮನೆತನಕ್ಕೆ ಅವ್ರು ಹೊರ ಕೇಳಿದ್ರು. ಅವ್ರಿಗೂ ಮಕ್ಕಳಾದ್ಮೇಲೆ ಏನ್ ಮಾಡೋದು ಅಂತಂದಾಗ ಇಲ್ಲ ಅವ್ರ ಮನೆ ತಂದವರೇ ಮಾಡ್ಬೇಕು, ಬೇರೆ ಯಾರು ಮಾಡಕ್ಕಾಗಲ್ಲ, ಅವ್ರ ಮಕ್ಳು ಕೊಡೋ ಜವಾಬ್ದಾರಿ ನಂದು ಅಂತ ಅಂದ್ಬಿಟ್ಟು ಅವಾಗ ಹೊರ ಕೊಟ್ಟಿರೋದು. ಇವಾಗ ಅವರು ಹೊರ ಕೊಟ್ಟು ಇವಾಗ 11ನೇ ತಲೆಮಾರು. ಈಗ ನನಗೂ ಒಬ್ಬ ಮಗ ಅವನು. ಅಂದ್ರೆ ನಮ್ಮ ದೇವಸ್ಥಾನದ ಇತಿಹಾಸ ಇಷ್ಟು. ಇದಾದ್ಮೇಲೆ ಮತ್ತೆ ಅವರು ಉತ್ತರ ದೇಶಕ್ಕೆ ಹೋಯ್ತಾರೆ. ಹೋಗಿ ಅಲ್ಲಿ ಯಾಕಂದ್ರೆ ಮನೆ ತೆಗ್ಸಿರಲ್ಲ ಅವರು. ಆಮೇಲೆ ಮನೆ ತೆಗ್ಸಿರಲ್ಲ. ಮತ್ತೆ ಅವರು ಯಾಕಂದ್ರೆ ಅವ್ರ ತಂದೆ ತಾಯಿಗೆ ಹೇಳಿರಲ್ಲ, ಯಾಕಂದ್ರೆ ಅಪಹರಿಸ್ಬಿಟ್ಟಿರ್ತಾರೆ ಅವ್ರನ್ನ. ಅಪಹರಿಸಿದಾಗ ಇಲ್ಲಿ ಶ್ರವಣ ಕುಮಾರ್ನ ಹಿಂಬಾಲಕರನ್ನ ಇಲ್ಲಿ ಸಂಹಾರ ಮಾಡ್ತಾರೆ. ಮಳೆ ತುಂಬ್ಕಡೆ ನೀರ್ ತುಂಬ್ಕಡೆ ಬಂದು ಎಲ್ಲಿ ಅಂತ ಗೊತ್ತಿಲ್ಲ ನಮ್ಗೆ. ಅಲ್ಲಿ ಅಪಹರಿಸಿದಾಗ ಅಲ್ಲಿ ಅದು ಗೊತ್ತಿರಲ್ವಲ್ಲ ಅವ್ರಿಗೆ. ಅಲ್ಲಿ ಅವ್ರ ತಂದೆ ತಾಯಿಗೆ ಹೇಳಿ ಮನೆ ತ್ಯಜಿಸಿ ಜೋಳಿಗೆ ಬೆತ್ತ ಎಲ್ಲ ಇಸ್ಕೊಂಡು ನಂತರ ಬರೋದು ಇವರು ಶ್ರೀಶೈಲಕ್ಕೆ. ಶ್ರೀಶೈಲ ಬಂದು 2ನೇ ಉದ್ಭವ ಮೂರ್ತಿ. ನೀವು ನಮ್ಮ ಉದ್ಭವ ಮೂರ್ತಿ ಏನಿದೆ ಅದು ಶ್ರೀಶೈಲಕ್ಕೂ 7 ದಿನ ಡಿಫ್ರೆನ್ಸ್ ಬರುತ್ತೆ. ನಮ್ದು ಏನ್ ಉದ್ಭವ ಮೂರ್ತಿ ಇದೆ ಅಷ್ಟೇ ಹೈಟು ಅಲ್ಲೂ ಇರೋದು, ಸೇಮ್ 2 ಒಂದೇ. ನಂತರ ಅವರು ಅಲ್ಲಿಂದ ನೆಕ್ಸ್ಟ್ ಅದು ತ್ರಿವೇಣಿ ಸಂಗಮಕ್ಕೆ ಬರ್ತಾರೆ ಅಂತ ಇರೋದು. ಶ್ರೀಶೈಲದಿಂದ ತ್ರಿವೇಣಿ ಸಂಗಮಕ್ಕೆ ಬಂದು ಅಲ್ಲಿ ಪ್ರತಿಷ್ಠಾಪನಾ ಮೂರ್ತಿ ಇರೋದು, ಅಲ್ಲಿ ಬಂದಿದ್ರು ಅಂತ. ಅಲ್ಲಿ ಕಾವೇರಿ ನದಿಯಲ್ಲಿ ಈಗ ದೋಣಿ ನಡೆಸೋರ್ನ ಆ ಕಡೆ ಬಿಟ್ಕೊಡು ಅಂತ ಹೇಳ್ತಾರೆ. ಯಾಕಂದ್ರೆ ಮಾದೇಶ್ವರರು ಸುಮಾರು ವರ್ಷಗಳ ತುಂಟಾಟ ಜಾಸ್ತಿ, ತುಂಟಾಟ ಚೇಷ್ಟೆ ಮಾಡ್ತಿರೋದು ಕೇಳ್ತಿದ್ದೀರಾ ಅಂತ. ಅವ್ರು ಚೇಷ್ಟೆ ಮಾಡ್ಬಿಟ್ಟಿರ್ತಾರೆ ದೋಣಿ ನಡ್ಸೋಗುತ್ತೆ, ಬಿಟ್ಕೊಡಲ್ಲ ಅಂತಂತಾರ. ಮನೇಲಿ ದುಡ್ಡು ಕೊಡಿ ಬಿಟ್ಕೊಡ್ತೀನಿ ಅಂತಂದಾಗ ನನ್ನ ಹತ್ರ ದುಡ್ಡಿನ ಬಿಟ್ಕೊಡು ಅಂತಂದಾಗ ಆಗಲ್ಲ, ನನ್ ಬಿಟ್ಕೊಡಲ್ಲ ಅಂತಂದಾಗ ಅವನನ್ನ ರೇಗ್ಸೋ ಇದ್ರಲ್ಲಿ ಒಂದು ಕೇಸರಿ ಟವಲ್ನ ನೀರ್ ಒಳಗಡೆ ಹಾಸಿ ಕಾವೇರಿ ನದಿಲಿ ನಿಂತ್ಕೊಂಡು ಕುಂತ್ಕೊಂಡು ತಪಸ್ ಮಾಡ್ಕೊಂಡು ಕಾವೇರಿ ನದಿಯಿಂದ ಕಪಿಲಾ ನದಿ ಮಾರ್ಗವಾಗಿ
ಭೀಮನ್ ಕೊಲ್ಲಿಗೆ ಬಂದ್ರು ಅಂತ ಇತಿಹಾಸ ಇರೋದು. ಕಾವೇರಿ ನದಿಯಿಂದ ಕಪಿಲಾ ನದಿ ಮಾರ್ಗವಾಗಿ ಭೀಮನ್ ಕೊಲ್ಲಿಗೆ ಬಂದು ನಂತರ ಇಲ್ಲಿ ಅವರ ಬಾಲ್ಯ ಎಲ್ಲ ನಮ್ಮ 33 ಹಳ್ಳಿ 33 ಹಳ್ಳಿಲಿ ಅವ್ರ ಬಾಲ್ಯ ಎಲ್ಲ ಕಳೆದು ಕಾಡುಗಳಲ್ಲೆಲ್ಲ ಇದ್ರು. ಬಾಲ್ಯದಲ್ಲಿ ಏನಕ್ಕೆ ಇದ್ರು, ಬಾಲ್ಯದ ಇಲ್ಲೇ ಏನಕ್ಕೆ ಕಳೆದ್ರು ಅಂತಂದ್ರೆ, ಈಗ ನಿಮ್ಗೆ ಫಸ್ಟ್ ಹೇಳ್ದಂಗೆ ಉತ್ತರ ದೇಶದಿಂದ ಕತ್ತಲ್ ರಾಜ್ಯಕ್ಕೆ ಬರ್ತಾರೆ. ಅವ್ರು ಇಲ್ಲಿಗೆ ಬಂದ್ರೆ ಅಂದ್ರೆ ನಾವು ಕತ್ತಲ್ ರಾಜ್ಯ ಇಲ್ಲಿಂದ ಪ್ರಾರಂಭ ಅಂತ. ಇಡೀ ಕರ್ನಾಟಕನೇ ಕತ್ತಲ್ ರಾಜ್ಯ. ಅದು ಏನಕ್ಕೆ ಕತ್ತಲ್ ರಾಜ್ಯ ಅಂದ್ರೆ ಕೆಲವರು ಕತ್ತಲ್ ತುಂಬಿಕೊಂಡಿತ್ತು ಅಂತ ಅದಲ್ಲ. ಕತ್ತಲ್ ರಾಜ್ಯ ಅಂದ್ರೆ ಏನು ಅಂದ್ರೆ ಮೋಸ, ಮದ, ಮಾತ್ಸರ್ಯ, ಕ್ರೋಧ, ಮಾಟ, ಮಂತ್ರ ಇದೆಲ್ಲ ನಮ್ ಕರ್ನಾಟಕದಲ್ಲಿ ಒಂದೇ ಅಂತ ಮಾಡ್ತಿದ್ದು ಅವತ್ತಿನ ಕಾಲದಲ್ಲಿ. ಒಂದೇ ಮಾಡ್ತಿತ್ತು. ಇಡೀ ಪ್ರಪಂಚನೇ ಚೆನ್ನಾಗಿದ್ರು, ಕರ್ನಾಟಕದಲ್ಲಿ ಒಳ್ಳೆಯವರು ಬದುಕಕ್ಕಾಯ್ತಿಲ್ವ ಅಂತ ಅವತ್ತಿನ ಕಾಲದಲ್ಲಿ. ಇದನ್ನೆಲ್ಲ ನಿರ್ಣಾಮ ಮಾಡಿ ಒಳ್ಳೆಯವರು ಎಲ್ಲರನ್ನೂ ಒಳ್ಳೆಯವ್ರು ಮಾಡಿ ಎಲ್ಲ ಒಳ್ಳೆ ರೀತಿಯಲ್ಲಿ ಜೀವನ ಮಾಡ್ಬೇಕು ಅಂತ ಅಂದ್ಬಿಟ್ಟು ಆ ಉದ್ದೇಶದ ಸಲುವಾಗಿ ಅವ್ರು ಇಲ್ಲಿಗೆ ಬರೋದು. ಇಲ್ಲಿ ಬಂದು ಈಗ ಚಿಕ್ಕ ಹುಡುಗರಾಗಿದ್ದಾಗ ಚಿಕ್ಕವ್ರ ಮಾತ್ರ ಯಾರು ಕೇಳಲ್ಲ. ಹಾಗಾಗಿ ಸ್ವಲ್ಪ ಪ್ರೌಢಾವಸ್ಥೆ ಬರೋವ್ರಿಗೆ, ದೊಡ್ಡವರಾಗೋರ್ಗೆ ಇಲ್ಲೇ ಕಾಲ ಕಳೆದ್ರು. ಇಲ್ಲಿರೋ ಜನಗಳನ್ನೆಲ್ಲನೂ ಅವ್ರ ಮೇಲೆ ನಂಬಿಕೆ ಬರಂಗ್ ಮಾಡಿ ಇಲ್ಲಿರೋರ್ನೆಲ್ಲ ಫಸ್ಟ್ ಒಳ್ಳೆಯವ್ರು ಮಾಡ್ಕೊಂಡು ಮುಂದೆ ಹೋಗ್ತಾರೆ ಅವ್ರು. ನೆಕ್ಸ್ಟ್ ನಂತರ ಇಲ್ಲಿಂದ ಹೋಗೋದು ಬೇಲದಕುಪ್ಪೆಗೆ. ಅಂದ್ರೆ ಮೇನ್ ಆಗಿ ಹೇಳ್ಬೇಕು ಅಂದ್ರೆ ಇಲ್ಲಿಂದ ಬೇಲದಕುಪ್ಪೆಗೆ ಹೋಗ್ತಾರೆ. ಬೇಲದಕುಪ್ಪೆಯಿಂದ ಕಂತೆಮಾರುಕನ ಬೆಟ್ಟ, ಆಮೇಲೆ ಕೊಂಗಳಿ ಬೆಟ್ಟ, ಕೊನೆಯಲ್ಲಿ ಮಹದೇಶ್ವರನ ಬೆಟ್ಟದಲ್ಲಿ ಹೋಗಿ ನೆಲೆಸೋದು. ಅಂದ್ರೆ ಮೂಲ ಬಂದು ಮೊದಲನೇ ಉದ್ಭವ ಮೂರ್ತಿ ಇದೆ. ಮಠಗಳಲ್ಲಿ ಬಂದು ಇಲ್ಲಿಂದ ಸುಮಾರು 700 ಮಠಗಳಲ್ಲಿ ಕೆಲಸ ಮಾಡ್ತಾರೆ. 700 ಮಠ. ಹಿಂದೆ 700 ಮಠದಲ್ಲಿ, ಯಾಕಂದ್ರೆ ಅವರು 700 ಮಠಗಳಲ್ಲೂ ಏನಕ್ಕೆ ಮಠಗಳಲ್ಲಿ ಉಳ್ಕೊತಾರೆ ಅಂತಂದ್ರೆ ಪ್ರತ್ಯೇಕವಾಗಿ ಉಳ್ಕೊಳಕ್ ಜಾಗ ಅಂತಂದ್ರೆ ಆ ಕಾಲದಲ್ಲಿ ಮಠಗಳಲ್ಲಿ ಮಾತ್ರ. ಯಾಕಂದ್ರೆ ದುಡ್ಡು ಏನು ಕೊಡಂಗಿಲ್ಲ. ಕೆಲವು ಮಠದಲ್ಲಿ ವಿದ್ಯಾಭ್ಯಾಸಕ್ಕೆ ಏನ್ ಸೇರ್ಕೊಂಡಾರೆ, ಕೆಲವು ಮಠದಲ್ಲಿ ಕೆಲ್ಸಕ್ಕೆ ಏನ್ ಸೇರ್ಕೊಂಡು ನೋಡ್ರಿ. ಅದರಲ್ಲಿ 700 ಮಠದಲ್ಲಿ ನಾವ್ ಹೇಳೋದ್ ಮಠಗಳು ಅಂದ್ರೆ ಒಂದ್ 3 ಬಾಯಿ ಮಠ. ಸುತ್ತೂರು, ಕುಂತೂರು, ಸಾಲೂರು ಅಂತ 3 ಮಠ ಹೇಳ್ತೀವಿ. ಸಾಲೂರು ಮಠ ಬಂದು 701ನೇ ಮಠ. 701ನೇ ಮಠ ಅದು. ಇದು ಮೂಲ. ಸುತ್ತೂರು ಮಠ ಮಧ್ಯಮ, ಅಂತ್ಯ ಬಂದು ಮಹದೇಶ್ವರನ ಬೆಟ್ಟ ಅಂತ ಹೇಳೋದು. ಹಾಗಾಗಿ ಮಹದೇಶ್ವರರ ಮೊದಲನೇ ಪೂಜೆಗಳೆಲ್ಲ ಭೀಮನ್ ಕೊಲ್ಲಿಲಿ ನಡೆಯೋದು. ಹಾಗಾಗಿ ಈಗ ನೋಡಿ ಮಾಘ ಮಾಸ ಪ್ರಾರಂಭ ಅಂದ್ರೆ ನಮ್ಗೆ ಜಾತ್ರೆ ಪ್ರಾರಂಭ ಅಂತ ಮಾತಾಡೋದು. ಮಾಘ ಮಾಸ ಪ್ರಾರಂಭ ಆಗಲ್ಲ, ಇದು ಮೊದಲನೇ ಜಾತ್ರೆ, ಮಹದೇಶ್ವರ ಮೊದಲನೇ ಜಾತ್ರೆ. ಇಲ್ಲಿ ಜಾತ್ರೆ ಆದ ತಕ್ಷಣ ಇನ್ನೆಲ್ಲೂ ಜಾತ್ರೆ ಆಗಲ್ಲ. ಡೈರೆಕ್ಟ್ ಇಲ್ಲಿಂದ ದೇವರು ಬೆಟ್ಟಕ್ಕೆ ಹೋಗೋದು. ಬೆಟ್ಟದಲ್ಲಿ ಶಿವರಾತ್ರಿ ಟೈಮ್ ಮಾಡ್ತಾರೆ. ಈ ನಮ್ ಜಾತ್ರೆ ಆದ ಒಂದು 15 ದಿವಸದ ಒಳಗಡೆ ಮಾಡ್ತಾರೆ. ದೇವರು ಇಲ್ಲಿಂದ ಅಲ್ಲಿಗೆ ಹೋಗೋದು, ಮಹದೇಶ್ವರನ ಬೆಟ್ಟಕ್ಕೆ. ಅಲ್ಲಿ 2ನೇ ಜಾತ್ರೆ ಮಾಡೋದು. ಆಮೇಲೆ ಇನ್ನೊಂದು ಏನು ಅಂದ್ರೆ ಆಷಾಢ ಮಾಸ ಪೂಜೆ ಅಲ್ಲಿ ಮುಗಿಸ್ಕೊಂಡು ಮಹದೇಶ್ವರನಿಗೆ ಒಂದು ತವರ ಮನೆ ಇದ್ದಂಗೆ. ಆಷಾಢ ಮಾಸ ಪೂಜೆ ಅಲ್ಲಿ ಮುಗಿಸ್ಕೊಂಡು ಆಷಾಢದ ಅಮಾವಾಸ್ಯೆ ಮುಗಿಸ್ಕೊಂಡು ಇಲ್ಲಿಗೆ ಬರ್ತಾರೆ. ಇಲ್ಲಿಗೆ ಬಂದು ಇಲ್ಲಿ ಭೀಮ್ ಅಮಾವಾಸ್ಯೆ ಮುಗಿಸ್ಕೊಂಡು ನಂತರ ಬೆಟ್ಟಕ್ಕೆ ಹೋಗೋದು. ಇಲ್ಲಿ ನಮ್ ಭೀಮ್ ಅಮಾವಾಸ್ಯೆ ವಿಶೇಷ. ಯಾಕಂದ್ರೆ ಸುಮಾರು ಒಂದು 50,000 ಜನ ಅಷ್ಟು ಸೇರ್ತಾರೆ ಭೀಮ್ ಅಮಾವಾಸ್ಯೆಗೆ. ಹಿಂದೆ ಏನು ಅಂತಂದ್ರೆ ಅದಕ್ಕೆ ಇನ್ನೊಂದೇನು ಕಾರಣ ಏನು ಅಂತಂದ್ರೆ ಪಾಂಡವರು ಅಜ್ಞಾತವಾಸದಲ್ಲಿದ್ದಾಗ ಈ ಕಾಡಕ್ ಬಂದು ಉಳ್ಕೊಂಡು ಈ ನದಿ ತೀರದಲ್ಲಿ ಭೀಮ ಸ್ನಾನ ಮಾಡಿ ಸಂಧ್ಯಾ ವಂದನೆ ಮಾಡಿ ಇಲ್ಲಿ ಶಿವ ಪ್ರಾರ್ಥನೆ ಮಾಡಿ ಇಲ್ಲಿಂದ ಪಾಂಡವರು ಹೊರಡ್ಬೇಕಾದ್ರೆ ಇಲ್ಲಿ ಹಿಂದೆ ಒಂದು ನೀರು ಯಾವಾಗ್ಲೂ ಹರಿತಿರ್ತಾರೆ, ಅದನ್ನ ಕೊಲ್ಲಿ ಅಂತಿದ್ರಂತೆ ಹಳೆ ಕಾಲದಲ್ಲಿ. ಅದನ್ನ ದಾಟಕ್ಕಾಗದೆ ಇದ್ದಾಗ ಭೀಮ ತನ್ನ ಹೆಗಲ ಮೇಲೆ ಕುಣಿಸ್ಕೊಂಡು ಪಾಂಡವರು ವೈನಾಡಕ್ ದಾಟದಂತೆ. ಪಾಂಡವರ ಕಥೆಯಲ್ಲಿ ಕರ್ನಾಟಕದಿಂದ ಒಂದು ಕೊಲ್ಲಿನ ದಾಟಕ್ಕಾಗದೆ ಭೀಮ ದಾಟಿಸ್ತಾನೆ ಅಂತಂತದ. ಆ ಕೊಲ್ಲಿನೇ ಬಂದಿದೆ. ಕೊಲ್ಲಿನ ದಾಟದಕ್ಕೆ ಇದನ್ನ ಭೀಮನ ಕೊಲ್ಲಿ ಅಂತ ಹೆಸರು. ಆಗ ಅವರು ಪಾದ ಪೂಜೆ ಮಾಡಿಸ್ಕೊಂಡ್ರಂತ ಈ ಜಾಗದಲ್ಲಿ. ಹಾಗಾಗಿ ಇದು ಇನ್ನೊಂದು ಭೀಮನ ಕೊಲ್ಲಿಯಲ್ಲಿ ಭೀಮೇಶ್ವರ ಅಂತ ಕರೀತಾರೆ. ಮಹದೇಶ್ವರ ಇನ್ನೊಂದು ಹೆಸರು. ಈ ಭೀಮ್ ಅಮಾವಾಸ್ಯೆ ಇನ್ನೊಂದು ವಿಶೇಷ ಅಂದ್ರೆ ಭೀಮೇಶ್ವರ ವ್ರತ ಆಗಿರೋದ್ರಿಂದ ಅವರೇ ಅಂತ ಮಹಾನುಭಾವರುಗಳಲ್ಲಿ ಪಾದ ಪೂಜೆ ಮಾಡಿಸ್ಕೊಂಡು ವಿಶೇಷವಾಗಿ. ಹಾಗಾಗಿ ಜಾಸ್ತಿ ಜನ ಅವತ್ತು ಸೇರ್ತಾರೆ. ಇಲ್ಲಿ ಭೀಮ್ ಅಮಾವಾಸ್ಯೆ ಮುಗಿಸ್ಕೊಂಡು ದೇವ್ರ ಮುಂದೆ ಹೋಗೋದು. ಎಕ್ಸಾಮ್ ಮಾಡಿ ಇಲ್ಲಿ ಮೊದಲನೇ ಜಾತ್ರೆ ತಕ್ಷಣ ನೆಕ್ಸ್ಟ್ ಬೆಟ್ಟದಲ್ಲಿ ನೆಕ್ಸ್ಟ್ 15 ದಿವಸ ಒಂದೊಂದು ತಿಂಗಳಿಗೆ 200 ಕೊಳ್ಳೆಗಾಲದಲ್ಲಿ ಹಿಂಗೆ ಅಲ್ಲಿಂದ ಬರೋವರೆಗೂ 1 ತಿಂಗಳಾಯ್ತು, 1 ವರ್ಷ ಆಯ್ತದೆ. ಕಡೆಯಿಂದ ಅದು ಜಾತ್ರೆಗಳು ಆಗ್ತಾ ಬರ್ತಾ ಇದ್ರೆ ಅಂದ್ರೆ ಮಧ್ಯದಲ್ಲಿ 3 ಮಾಸದಲ್ಲಿ ಜಾತ್ರೆ ಇರಲ್ಲ. ಯಾವ್ಯಾವ ಟೈಮ್ ಅಲ್ಲಿ ಅಂತಂದ್ರೆ ಈಗ ದೀಪಾವಳಿಲಿ ಅಲ್ಲಿ ಬೆಟ್ಟದ ಅಮಾವಾಸ್ಯೆ ಮುಗಿಸ್ಕೊಂಡು ಹಿಂದೆ ಹೆಂಗೆ ಅಂತಂದ್ರೆ ನಮ್ಮ ಹಳ್ಳಿಗಳ ಕಡೆ ನಮ್ಮ 33 ಹಳ್ಳಿಯವರೆಲ್ಲ ಸೇರ್ಕೊಂಡು ಇಲ್ಲಿಂದ ಬೆಟ್ಟಕ್ಕೆ ಹೋಗ್ತೀವಿ. ಬೆಟ್ಟದ ಅಮಾವಾಸ್ಯೆ ಪೂಜೆ ಮುಗಿಸ್ಕೊಂಡು ನಾಡ ಅಮಾವಾಸ್ಯೆಗೆ ದೇವ್ರನ್ನ ಇಲ್ಲಿ ಕರ್ಕೊಂಡ್ ಬರ್ತಿದ್ರಂತೆ ಜೊತೆಲಿ. ಅಲ್ಲಿಂದ ಇಲ್ಲಿ ಕರ್ಕೊಂಡ್ ಬರ್ತಿದ್ರು ಜೊತೆಗೆ. ನಮ್ಮಲ್ಲಿ ನಾಡ ಅಮಾವಾಸ್ಯೆ ಮಾಡೋದು, ಬೆಟ್ಟದಲ್ಲಿ ಬೆಟ್ಟದ ಅಮಾವಾಸ್ಯೆ. ದೀಪಾವಳಿ ಮುಗಿದು 1 ತಿಂಗಳು ಇಲ್ಲಿ ಇರ್ತಾರೆ. ನೆಕ್ಸ್ಟ್ ಈಗ ಅದೇ ಭೀಮ್ನ ಅಮಾವಾಸ್ಯೆಯಲ್ಲಿ ಈ ಮಾಘ ಮಾಸದಲ್ಲಿ ವರ್ಷದಲ್ಲಿ 3 ತಿಂಗಳು ಇಲ್ಲಿ ಇರೋದು, ಇನ್ನು 3 ತಿಂಗಳು ಬೆಟ್ಟದಲ್ಲಿ. ಆಮೇಲೆ ಇನ್ನೊಂದು ಕೆಲವರು ಹೇಳ್ತಾರೆ, ಅದು ಎಷ್ಟು ಸರಿ ಗೊತ್ತಿಲ್ಲ,
ಅಂದ್ರೆ ಭೀಮನ್ ಕೊಲ್ಲಿ ಇದ್ದಾಗ ಮಹದೇಶ್ವರರಿಗೆ ಲೋಕಜ್ಞಾನ ಇರಲ್ಲ, ಭೀಮನ್ ಕೊಲ್ಲಿ ಒಂದ್ ಬಿಟ್ರೆ ಅಂತ ಹೇಳ್ತಾರೆ. ಯಾಕಂದ್ರೆ ಇಲ್ಲಿ ಚಿಕ್ಕವರಾಗಿದ್ದಾಗ ಬಂದಿರೋದ್ರಿಂದ ಇಲ್ಲಿ ಮಕ್ಕಳ ತರ ಇರಕ್ಕೆ ಇಷ್ಟಪಟ್ರಂತೆ ಅವರು. ಹಾಗಾಗಿ ಕೆಲವೊಂದು ಬೆಟ್ಟದಲ್ಲಿ ಕೆಟ್ಟದಾಗ್ತದೆ ಅಂತ ಹೇಳ್ತಾರೆ. ಯಾಕಂದ್ರೆ ಅದು ನಿಜವನ್ನ ಸುಳ್ಳ ಗೊತ್ತಿಲ್ಲ. ಯಾಕಂದ್ರೆ ಇಲ್ಲಿ ಬಂದಾಗ ಆಷಾಢ ಮಾಸದಲ್ಲಿ, ಅಲ್ಲಿ ಆಷಾಢ ಮುಗಿಸ್ಕೊಂಡು ಇಲ್ಲಿಗೆ ಬಂದಾಗ ಆಷಾಢ ಮಾಸದಲ್ಲಿ ಅಲ್ಲಿ ಸುಮಾರು ಹುಲಿಗಳು ಸತ್ತೋಗ್ಬಿಟ್ಟು ಅಲ್ಲಿ ಆಯ್ತಾ. ನಂತರ ಈ ತಿಂಗಳೇ ತಗೊಳ್ಳಿ ಇನ್ಸಿಡೆಂಟ್ ನಿನ್ನೆದಾಗಿದೆ. ಹೌದು, ದೇವರು ಇವಾಗ ಇಲ್ಲಿ ಇರೋದು, ಜಾತ್ರೆಗೆ ಈಗ ಇಲ್ಲಿಗೆ ಬಂದಿರೋದು. ನಿನ್ನೆ ಒಂದು ಒಬ್ಬ ಬೆಟ್ಟಕ್ಕೆ ನಡ್ಕೊಂಡು ಏನೋ ಹುಲಿನ ಏನೋ ಗೊತ್ತಿಲ್ಲ ಅಟ್ಯಾಕ್ ಮಾಡಿ ಸಾಯಿಸಿದೆ. ಹಾಗಾಗಿ ಇಲ್ಲಿ ಇದ್ದಾಗ ಅಲ್ಲಿ ಕೆಟ್ಟದಾಯ್ತದೆ ಅಂತ ಅನ್ನೋದು ಈಗ ನಿಮ್ಗೆ ನಿನ್ನೆ ಇನ್ಸಿಡೆಂಟ್ ಸಾಕ್ಷಿ ಅಂತ. ಮಹದೇಶ್ವರರು ಇಲ್ಲಿಗೆ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಕೆಲವೊಂದು ಇಷ್ಟಪಡ್ತಾರೆ, ಬೇರೆ ಜ್ಞಾನ ಇರಲ್ಲ ಅವ್ರಿಗೆ. ಭೀಮನ್ ಕೊಲ್ಲಿ ಹೋಗ್ಬಿಟ್ರೆ ಬೆಟ್ಟದಲ್ಲಿ ಇದ್ದಾಗ ಇಡೀ ಲೋಕನೇ ನೋಡ್ಕೊಳ್ಬೇಕು. ಆಮೇಲೆ ಇನ್ನೊಂದು ಹೇಳ್ತಾರೆ ಹೆಂಗೆ ಅಂದ್ರೆ, ಪುರಾತನ ಇದರಲ್ಲಿ ಮಹದೇಶ್ವರರು ಕರ್ನಾಟಕನ ದಿಗ್ಬಂಧನ ಹಾಕರೆ ಅಂತ. ಯಾಕಂದ್ರೆ ಕರ್ನಾಟಕದಲ್ಲಿ ಜಾಸ್ತಿ ಕೆಟ್ಟದ್ ಮಾಡ್ತಿರೋದ್ರಿಂದ ಇಡೀ ಕರ್ನಾಟಕನ ದಿಗ್ಬಂಧನ ಹಾಕರೆ ಅಂತಂದ್ರೆ ಒಂದು ಸಾಕ್ಷಿ ಏನಂದ್ರೆ, ಇದು ಬಂದು ಕೇರಳ ಲಾಸ್ಟ್ ಬಾರ್ಡರ್ ಇದು ದೇವಸ್ಥಾನ. ಬೆಟ್ಟದ್ ಬಂದು ತಮಿಳ್ನಾಡು ಲಾಸ್ಟ್ ಬಾರ್ಡರ್. ಹೌದು. ಶ್ರೀಶೈಲ ಬಂದು ಆಂಧ್ರ ಲಾಸ್ಟ್ ಬಾರ್ಡರ್. ಈ ಕಡೆ ಯಾವ್ದೋ ಒಂದಿದೆ. ಆಮೇಲೆ ಇನ್ನೊಂದು 8 ದಿಕ್ಕುಗಳಿಗೂ ಮಹದೇಶ್ವರದ್ದು ಬಾಗ್ಲಿದೆ. ಅಂದ್ರೆ ಶಿವನ್ ಬಿಟ್ರೆ ಕರ್ನಾಟಕದಲ್ಲಿ ಮಹದೇಶ್ವರದ ಒಬ್ಬರದು 8 ದಿಕ್ಕುಗಳಿಗೂ ಬಾಗ್ಲಿರೋದು. ಈಗ ನೋಡಿದ್ರು ಪೂರ್ವಾಭಿಮುಖ, ಬೇಲೂರು ಹೋಗೋದು ಪಶ್ಚಿಮಾಭಿಮುಖ, ಮಹದೇಶ್ವರನ್ ಬಿಟ್ಟಿದ್ದು ದಕ್ಷಿಣ ದ್ವಾರ, ಶ್ರೀಶೈಲದ್ದು ಉತ್ತರ ದ್ವಾರ, ಈಗ ಗದ್ಗೆದು ಈಶಾನ್ಯ ಮೂಲ. ಅಂದ್ರೆ ಎಲ್ಲ ನೈಋತ್ಯ ಎಲ್ಲ ಪ್ರತಿಯೊಂದು ಮೂಲೆಗಳಿಗೂ ಬಾಗ್ಲಿದೆ ಒಂದು. ಅಂದ್ರೆ ಕರ್ನಾಟಕ ಜನಗಳನ್ನ ಮಧ್ಯದಲ್ಲಿ ಬಿಟ್ಕೊಂಡಿರೋ ಒಂದು ಕಾವಲು ಕಾಯ್ತವ್ರೆ ಅಂತ. ಅಂದ್ರೆ ದಿಗ್ಬಂಧನ ಹಾಕ್ರೆ ಇಡೀ ಕರ್ನಾಟಕಕ್ಕೆ ಅಂತ. ಯಾಕಂದ್ರೆ ಇವ್ರನ್ನ ಕೆಲವು ಕಡೆ ಮಾಟಗಾರ ಮಾರಪ್ಪ ಅಂತ ಕರೀತಾರೆ, ನಡುವೆ ಮಾರಪ್ಪ ಅಂತ ಕರೀತಾರೆ, ಚೆಲ್ಲಾಟಗಾರ ಅಂತ. ಅಂತಂದ್ರೆ ಅದು ಹಾಗಾಗಿರೋದಿಗೆ ಕೊಳ್ಳೆಗಾಲದಲ್ಲಿ ಮಾಟ ಮಂತ್ರ ಈಗ ಅಂದ್ರೆ ಈಗ ಕೆಟ್ಟದಕ್ಕೆ ಉಪಯೋಗಿಸ್ಕೋಬಹುದು. ಪ್ರಸಿದ್ಧಿ ಆಗದೆ ಇವರಿಂದ. ಯಾಕಂದ್ರೆ ಶ್ರವಣ ಕುಮಾರನ ಸಂಹಾರ ಮಾಡಿದ್ರೆ ಕೊಳ್ಳೆಗಾಲದಿಂದ ಮುಂದೆ 66 ಕಿಲೋಮೀಟರ್ ಇದೆ. ಅಲ್ಲಿ ಇವ್ರನ್ನ ದಿಗ್ಬಂಧನ ಹಾಕ್ತಾರೆ. ಫಸ್ಟ್ ಮಾಟ ಮಾಡೋದೇ ಇವ್ರು, ಅದಕ್ಕೆ ಇವ್ರನ್ನ ಮಾಟಗಾರ ಮಾದಪ್ಪ ಅಂತ ಕರೀದು. ಇವ್ರು ಫಸ್ಟ್ ಮಾಡ್ತಾರಲ್ಲ, ಹಾಗಾಗಿ ಅಲ್ಲಿ ಜಾಸ್ತಿ ಇದಾಗೋದು. ಅಂದ್ರೂ ಅಲ್ಲಿ ಪ್ರಭಾವ ಬೀರುತ್ತೆ ಅಂತ. ಅಂದ್ರೆ ಇವ್ರ ಶಕ್ತಿ ಇದೆ ಅಲ್ಲಿ. ಭೀಮನ್ ಕೊಲ್ಲಿ ಬಿಟ್ರೆ ನೆಕ್ಸ್ಟ್ ಸ್ವಲ್ಪ ಜಾಸ್ತಿ ಕಾಲ ಸುತ್ತೂರು, ಅದ್ ಬಿಟ್ರೆ ಕೊಳ್ಳೆಗಾಲ, ಅದ್ ಬಿಟ್ರೆ ಇನ್ ಬೆಟ್ಟದಲ್ಲಿ ಸಾಲೂರು ಮಠ, ಆಮೇಲೆ ಬೆಟ್ಟ. ಆಮೇಲೆ ಹಿಂದೆ ಈಗ ಕೆಲವು ಹೆಂಗೆ ಅಂತಂದ್ರೆ ಇಲ್ಲಿಂದ ಅಂದ್ರೆ ಚಿಕ್ಕದೇವಮ್ಮನ ಬೆಟ್ಟದಿಂದ ಇಲ್ಲಿಗೆ ಸುರಂಗ ಮಾರ್ಗ ಇದೆ ಅಂತ ಚಿಕ್ಕದೇವಮ್ಮನ ಕಥೆಯಲ್ಲಿ ಹೇಳ್ತಾರೆ. ಚಿಕ್ಕದೇವಮ್ಮನ ಬೆಟ್ಟದಿಂದ ಇಲ್ಲಿಗೆ ಸುರಂಗ ಮಾರ್ಗ ಇದೆ. ಸುರಂಗ ಮಾರ್ಗ ಇದೆ. ಒಂದು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತದೆ, ಇನ್ನೊಂದು ಇಲ್ಲಿಗೆ ಬರ್ತದೆ ಅಂತ ಅಲ್ಲಿ ತೋರ್ಸೋದ್ ದಿಕ್ಸೂಚಿ. ಬಟ್ ಇಲ್ಲಿ ಸುರಂಗ ಮಾರ್ಗ ಇರಕ್ಕೆ ಯಾವುದೇ ಪುರಾವೆ ಏನೂ ಇಲ್ಲ. ಅಂದ್ರೆ ಇನ್ನೊಂದು ಏನು ಅಂತಂದ್ರೆ, ಇವರು ಈ ಸುರಂಗ ಮಾರ್ಗ ಸಾಕ್ಷಿ ಇವರು ಚಾಮುಂಡೇಶ್ವರಿ ಚಿಕ್ಕದೇವಮ್ಮ ಎಲ್ಲ ಇವ್ರ ಜೊತೆಗೆ ಚೆನ್ನಾಗಿದ್ರು ಅಂತ. ಇವ್ರು ಕ್ಲಾಶ್ ಆಗೋದೇ ಕೊಳ್ಳೆಗಾಲದಲ್ಲಿ. ಅದೇ ಶ್ರವಣ ಕುಮಾರ್ನ ಸಂಹಾರ ಮಾಡ್ಬೇಕಾದ್ರೆ ಚಾಮುಂಡೇಶ್ವರಿಗೆ ಕಲ್ಲೋಡಿ ಅದನ್ನ ಕೆರಳಿಸು ಅಂದ್ಬಿಟ್ಟು ಹೇಳಿದ್ರಂತೆ. ಹೇಳಿದಾಗ ಚಾಮುಂಡೇಶ್ವರಿ ಒಡೆಯಲಂತೆ. ಏನಕ್ಕೆ 251 ವರ್ಷ ತನಕ ಅದಕ್ಕೆ ಎಲ್ಲಾ ದೇವಾನುದೇವತೆಗಳು ನಮಗೆ ನೀವೇ ತಂದೆ ಅಂತ ಹೇಳೋದು ಮಹದೇಶ್ವರರು. ಇಲ್ಲಿದ್ದಾಗ ಅವ್ರ ಹೆಸರು ಮರಿದೇವರು. ಕೊಳ್ಳೆಗಾಲಕ್ಕೆ ಹೋದಾಗ ಯಾರೋ ಹೇಳ್ದಂಗೆ ಮಾದಪ್ಪ ಆಗೋದು. ಅಲ್ಲಿ ಶ್ರವಣ ಕುಮಾರ್ನ ಸಂಹಾರ ಮಾಡುವಾಗ ಎಲ್ಲಾ ದೇವರುಗಳು ಇವ್ರನ್ನ ನೀವೇ ಮಹದೇಶ್ವರರು ಅಂದ್ಬಿಟ್ಟು ಮಹದೇಶ್ವರರು ಅಂತ ಹೆಸರು ಕೊಡೋದು. 77 ಮಲೆ ಸುತ್ಕೊ ಹೋದ್ಮೇಲೆ ಮಲೆ ಮಹದೇಶ್ವರ ಆಗೋದು. ಇಲ್ಲಿ ಮರಿದೇವರು ಅಂತ. ಇಲ್ಲಿದ್ದು ಮರಿದೇವರು. ಅಲ್ಲಿ ಅವರು ಕಲ್ಲು ಹೊಡೆಯಲ್ಲ. ಅವಾಗ ಹೊಡಿದಾಗ ಕೋಪಗೊಂಡು ಮುಖದರ್ಶನ ಆಗ್ಬೋದು ಅಂದ್ಬಿಟ್ಟು ಸಂಹಾರ ಮಾಡಿ ಹೋಯ್ತಾರೆ. 77 ಮಲೆ ಸುತ್ತಕೊಂಡು ಕೊನೆ ಫೈನಲ್ ಹೋಗೋದವ್ರು ನಾಗಮಲೆಗೆ. ನಾಗಮಲೆಯಲ್ಲಿ ಇದೇನೋ ಪ್ರಸಿದ್ಧವಾದ ಜಾಗ ಅಂತ ಅಂದ್ಬಿಟ್ಟು ಅಲ್ಲಿ ನೆಲೆಗೊಳ್ಬೇಕು ಅಂದ್ಬಿಟ್ಟು ಕೂತ್ಕೊಂಡಾಗ ಚಾಮುಂಡಿ ದರ್ಶನ ಆದಂತೆ. ಅಂದ್ರೆ ಮೈಸೂರು ಚಾಮುಂಡಿ ಬೆಟ್ಟ ಕಾಣುತ್ತೆ, ನಮ್ಗಳಿಗೂ ಲೈಟಿಂಗ್ಸ್ ಕಾಣುತ್ತೆ ಮೈಸೂರು ಚಾಮುಂಡಿ. ಅವಾಗ ಅಲ್ಲಿಂದ ಕೆಳಗಡೆ ನೆಗಿತಾರ. ಕೆಳಗಡೆ ಹಳ್ಳದಲ್ಲಿ ಉದ್ಭವ ಆಗೋದು. ಅದಕ್ಕೆ ಅಲ್ಲಿ ಯಾವಾಗ ಹಳ್ಳದಲ್ಲಿ ಉದ್ಭವ ಆಯ್ತಾರ ಪ್ರತಿ ಒಂದು ಉದ್ಭವ ಮೂರ್ತಿಗಳು ಎಲ್ಲ ಹಳ್ಳಕ್ಕೆ ಹೋಗ್ತವೆ ಮಹದೇಶ್ವರ. ಅದಕ್ಕೆ ನೀವು ಅಬ್ಸರ್ವ್ ಮಾಡಿ, ಮಹದೇಶ್ವರನ ದೇವ್ರು ನೋಡ್ಬೇಕು ಉದ್ಭವ ಮೂರ್ತಿನ ಅಂದ್ರೆ ನೀವು ಒಪ್ಕೊಂಡೇ ನೋಡ್ಬೇಕು, ಯಾವ್ದು ಅಂದ್ಕೊಂಡು ನೋಡೋದು. ಆಮೇಲೆ ಯಾವುದೇ ಸೂರ್ಯನ ಕಿರಣಗಳು ಮಹದೇಶ್ವರನ ಉದ್ಭವ ಮೂರ್ತಿ ಮೇಲೆ ಬಿಡಲ್ಲ. ಏನಕ್ಕೆ ಅಂದ್ರೆ ಒಂದು ಚರ್ಚೆ ಆಗ್ಬೇಕ್ರೆ ಮಹದೇಶ್ವರಿಗೆ ಸೂರ್ಯ ದೇವನಿಗೆ
ನನಗೆ ಭಕ್ತರೇ ಮುಖ್ಯ, ನೀನು ಬೇಡ ನಮ್ಗೆ ಅಂದ್ಬಿಟ್ಟು ಸೂರ್ಯದೇವನ್ನೇ ಹೇಳ್ತಾರೆ ಮಹದೇಶ್ವರ. ಅದಕ್ಕೆ ಮಹದೇಶ್ವರನ ಕೊಂಡೋತ್ಸವನ ಸೂರ್ಯ ಉದಯ ಆಗಕ್ಕೆ ಮುಂಚೆ ಮಾಡೋದು. ನಾವು ನೀವು ಮಹದೇಶ್ವರನ ಕೊಂಡ ನೋಡ್ತೀವಿ ಅಂದ್ರೆ ನಾವೇ ಪುಣ್ಯವಂತರು ಅಂತ. ಯಾಕಂದ್ರೆ ಸೂರ್ಯನ ಕೈಲೇ ನೋಡೋ ಶಕ್ತಿ ಇಲ್ಲ, ನಾವು ನೋಡ್ತೀವಿ ಅಂತಂತಂದ್ರೆ ನಾವು ನೀವೇ ಪುಣ್ಯವಂತರು. ಸೂರ್ಯ ಮತ್ತೆ ಮಹದೇಶ್ವರರ ನಡುವೆ ನಡೆದಂತಹ ಒಂದು ವಾಗ್ವಾದದಲ್ಲಿ ಮಹದೇಶ್ವರರು ನಮಗೆ ಭಕ್ತರೇ ಮುಖ್ಯ ಅಂತ ಹೇಳಿದ ಕಾರಣಕ್ಕಾಗಿ ಈಗ ಮಹದೇಶ್ವರದ ಯಾವುದೇ ಕೊಂಡೋತ್ಸವ ನೋಡ್ಬೇಕಾದ್ರೆ ಸೂರ್ಯ ಉದಯಕ್ಕಿಂತ ಮುಂಚೆನೆ ಮಾಡ್ಬಿಡ್ತಾರೆ ಅಂತ. ಅದೊಂದು ಪ್ರತೀತಿ. 4:30 5 ಗಂಟೆ 5:30 ಒಳಗೆ ಮಾಡ್ತಾರೆ ಬೆಳಗಿನ ಜಾವ. ಸರ್, ಈ ಒಂದು ಜಾತ್ರೆಯ ಪೂರ್ವಭಾವಿ ತಯಾರಿ ಹೇಗೆಲ್ಲ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹಂಚ್ಕೊಳ್ಳೋದಾದ್ರೆ. ನಾವು ಪ್ರತಿ ವರ್ಷ ಒಂದು ಜನರಲ್ ಬಾಡಿ ಮಾಡಿ ಎಲ್ಲ ಸಾರ್ವಜನಿಕರ ಸಲಹೆ ಸಹಕಾರ ತಗೊಂಡು ಈ ಜಾತ್ರೆ ಪ್ರಾರಂಭ ಮಾಡ್ತೀವಿ. ಈ ಜಾತ್ರೆ ಪ್ರಾರಂಭಕ್ಕೆ 33 ಹಳ್ಳಿಗಳಲ್ಲಿ ನಾವು ಜಾತ್ರೆಗೋಸ್ಕರ ಒಂತಿಗೆ ಎತ್ತಿದ್ದು. ಈಗ ಇನ್ನೂ ವಿಸ್ತರಣೆ ಆಗಿದೆ. ಇತ್ತೀಚೆಗೆ ಭಕ್ತಾದಿಗಳು ಬೆಂಗಳೂರಿಂದ ಬರ್ತಾರೆ, ನಗರ ಮತ್ತೆ ನರಸೀಪುರ, ಮೈಸೂರು, ಮಂಡ್ಯ ಎಲ್ಲ ಕಡೆಯಿಂದ ಬರ್ತಾರೆ. ಉಂಡಿ ಹಣನು ಸ್ವಲ್ಪ ಹೆಚ್ಚು ಮಟ್ಟಿಗೆ ಬರ್ತಾ ಇದೆ. ಅದ್ರ ಜೊತೆಗೆ ನಾವು ಒಂತಿಗೆ ಎತ್ಕೊಂಡು ಜಾತ್ರೆ ಮಾಡ್ತೀವಿ. ಜಾತ್ರೆನ ನಾವು ಪ್ರತಿ ವರ್ಷ ಮಾಘ ಮಾಸದ 2ನೇ ಸೋಮವಾರ ಮಾಡೋದು ಅಂತ ತೀರ್ಮಾನ ಮಾಡಿದ್ವಿ. ಮಾಘ ಮಾಸ 2ನೇ ಸೋಮವಾರ ಅಂದ್ರೆ ಈ ವರ್ಷ 26/1/2026 ಸೋಮವಾರ ಪ್ರಾರಂಭ ಆಗುತ್ತೆ. ಸ್ವಾಮಿಗೆ ಸೇವಾರ್ಥ ದಾಸೋಹ ಮಾಡ್ತೀವಿ ಇಲ್ಲಿ. ಆ ದಾಸೋಹನ ಶ್ರೀಮತಿ ಕಮಲಮ್ಮ ಮತ್ತು ಮಕ್ಕಳು ಕೆಂಗೇರಿ ಇವರು ಸಹಾಯ ಮಾಡ್ತಾ ಇದ್ದಾರೆ. ಪುನಃ 27ನೇ ತಾರೀಕು ಮಂಗಳವಾರ ಮಹಾರಥೋತ್ಸವ ಮಾಡ್ತೀವಿ. ವೀರಗಾಸೆ ಮಾಡೋರು ಬಸವರಾಜು ತರಣಿಮುಂಟಿ ಮತ್ತು ಮಗ್ಗೆ ಗಣೇಶ್ ಅವರು ತಂಡದವರಿಂದ ದಾಸೋಹ ಮಾಡ್ತೀವಿ ಮಂಗಳವಾರನೇ. ಪುನಃ ಬುಧವಾರ 28/1/2026 ಸಮಾರೋಪ ಸಮಾರಂಭ ಇರ್ತದೆ. ಸಮಾರೋಪ ಸಮಾರಂಭಕ್ಕೆ ನಮ್ಮ ಸುತ್ತೂರು ಶ್ರೀಗಳು, ನಾವು ಚಿಕ್ಕವರಾಗಿದ್ದಾನಿಲ್ವೇ ರಾಜೇಂದ್ರ ಸ್ವಾಮಿಗಳು ಬರ್ತಿದ್ರು, ಇವಾಗ ದೇಶಿಕೇಂದ್ರ ಸ್ವಾಮಿಗಳು ಪ್ರತಿ ವರ್ಷ ಬರ್ತಾರೆ ಸಮಾರೋಪ ಸಮಾರಂಭ. ಈ ವರ್ಷ ವಿಶೇಷವಾಗಿ ನಮ್ಗೆ ಮಾನ್ಯ ಯಡಿಯೂರಪ್ಪನವರು ಮೊದಲನೇ ಸರಿ ಮುಖ್ಯಮಂತ್ರಿ ಆಗಿದ್ದಾಗ 1 ಕೋಟಿ ರೂಪಾಯಿ ಸಹಾಯಧನ ಕೊಟ್ಟಿದ್ರು. ನಾವು ಒಂದು ವಸತಿ ಗೃಹ ಮಾಡಿದ್ದೀವಿ, 16 ರೂಮ್ ಇರೋದು. ಆ ವಸತಿ ಗೃಹ ಉದ್ಘಾಟನೆಗೆ ಮಾನ್ಯ ಶಾಸಕರು, ಉಸ್ತುವಾರಿ ಸಚಿವರು ಮತ್ತೆ ನಮ್ಮ ಸುತ್ತೂರು ಸ್ವಾಮೀಜಿಯವರು, ದೇಶಿಕೇಂದ್ರ ಸ್ವಾಮಿಗಳು ಮಂಗಳವಾರ ಬರ್ತಾ ಇದ್ದಾರೆ 4 ಗಂಟೆಗೆ. ಮಂಗಳವಾರ 4 ಗಂಟೆಗೆ ಅದು ವಸತಿ ಗೃಹ ಉದ್ಘಾಟನೆ ಆಗುತ್ತೆ. ಬುಧವಾರ ಮಾಮೂಲಿ ಸಮಾರೋಪ ಸಮಾರಂಭ ಇರ್ತದೆ. ಪ್ರತಿದಿನ ಸಾಯಂಕಾಲ ಟೈಮು ಮನೋರಂಜನೆ ಕಾರ್ಯಕ್ರಮಗಳು. ಸೋಮವಾರ ಕನ್ನಡ ಸಂಸ್ಕೃತಿ ಇಲಾಖೆಯವರಿಂದ ಒಂದು ಜನಪದ ಗೀತೆ ಕಾರ್ಯಕ್ರಮ ಮಾಡ್ಕೊಳ್ತಾರೆ, ಸುಗಮ ಸಂಗೀತನ. ಮಧ್ಯ ಪುನಃ ಇನ್ನೊಂದು ಕಾರ್ಯಕ್ರಮ, ಒಂದು ಆರ್ಕೆಸ್ಟ್ರಾ ಇರ್ತದೆ. ವಿಕಾಸ್ ಪಾರ್ಟಿ ಅಂತ ಹೇಳಿ ಮೈಸೂರವರಿಂದ ಒಂದು ಆರ್ಕೆಸ್ಟ್ರಾ ಇದೆ. ಮಂಗಳವಾರ ಮನೋರಂಜನಾ ಕಾರ್ಯಕ್ರಮ ನಮ್ಮ ಗೋರೆಯರಮುಟ್ಟಿ ಗ್ರಾಮಸ್ಥರು ಒಂದು ಪೌರಾಣಿಕ ನಾಟಕ ಆಡ್ತಾ ಇದ್ದಾರೆ, ಸಿನಿಮಾತ್ಮರ ಬಗ್ಗೆ. ಪೂರ್ತಿ ಕಾರ್ಯಕ್ರಮ ಇಡೀ ರಾತ್ರಿ ಗೋರೆಯರಮುಟ್ಟಿ ಗ್ರಾಮಸ್ಥರಿಂದ ನಾಟಕ ಇರ್ತದೆ. ಬುಧವಾರ ಮಾಮೂಲಿ ದಾಸೋಹ ಇರ್ತದೆ. ದನಗಳ ರಾಸುಗಳಿಗೆ ಡ್ಯೂಟಿಗೆ ಸಲಾಮ್ ಮಾಡ್ತಾರೆ. ಮತ್ತೆ ಸಮಾರೋಪ ಸಮಾರಂಭದಲ್ಲಿ ಉತ್ತಮ ರಾಸುಗಳಿಗೆ ಬಹುಮಾನ ವಿತರಣೆ ಆಗ್ತದೆ. ಆ ಒಂದು ಕಾರ್ಯಕ್ರಮಕ್ಕೆ ಸುತ್ತೂರು ಸ್ವಾಮೀಜಿ ಅವರ ಸಾನ್ನಿಧ್ಯ ವಹಿಸ್ತಾರೆ. HD ಕೋಟೆ ಶಾಸಕರು ಅನಿಲ್ ಚಿಕ್ಕಮಾಧವ್ ಅವರು ಅಧ್ಯಕ್ಷತೆ ವಹಿಸ್ತಾರೆ. ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು HC ಮಹದೇವಪ್ಪನವರು, ಸುನೀಲ್ ಬೋಸ್ ಅವರು, MLCಗಳಾದ ಮರ್ತಿಬೇಗೌಡರು, ಮಂಜೇಗೌಡರು, ವಿವೇಕಾನಂದ ಅವರು, ತಿಮ್ಮಯ್ಯನವರು, ಮತ್ತೆ ಮಾಜಿ MLC ಆದಂತಹ ಸಂದೇಶ್ ನಾಗರಾಜ್ ಅವರು ಮುಖ್ಯ ಅತಿಥಿಗಳಾಗಿರ್ತಾರೆ. ಇದ್ರ ಜೊತೆಗೆ ಕೋಟೆ JDS ಮುಖಂಡರಾದಂಥ KM ಕೃಷ್ಣ ನಾಯ್ಕರು, ಉದ್ಯಮಿಗಳಾದಂಥ ಕಣಿವೆ ಕುಮಾರ್ ಅವರು, ತುಂಬಾ ಜನ ಅತಿಥಿಗಳಿದ್ದಾರೆ. ಶೈಲೇಂದ್ರ ಅವರು ಗ್ರಾಮ ಪಂಚಾಯತ್ ಅಧ್ಯಕ್ಷರು, NB ಆಮೇಲೆ ಶ್ರೀಮತಿ ರಾಜೇಶ್ವರಿ ಅವರು ಉಪಾಧ್ಯಕ್ಷರು, NB ಗ್ರಾಮ ಪಂಚಾಯತಿ, ಶ್ರೀ BG ರಾಜಾರವರು, ಕನಕನಹಳ್ಳಿ ಬೆಂಗಳೂರವರು, ಶ್ರೀ US ಶೇಖರ್ ಅವರು, ಉದ್ಯಮಿಗಳು ಮೈಸೂರು, ಶ್ರೀ ಶ್ರೀನಿವಾಸ್ ರವರು, ತಹಶೀಲ್ದಾರ್ HD ಕೋಟೆ, ಶ್ರೀ ಕೆಂಪರಾಜ್ರವರು,
PDO ಎನ್ ಬೇಗೂರು ಗ್ರಾಮ ಪಂಚಾಯತಿ, ಶ್ರೀ BV ಮಂಜುನಾಥ್ರವರು ಮಾಜಿ ನಗರ ಪಾಲಿಕೆ ಸದಸ್ಯರು ಮೈಸೂರು, ಆಮೇಲೆ ಶ್ರೀ ಗಂಗಾಧರ್ ಅವರು ವೃತ್ತ ನಿರೀಕ್ಷಕರು HD ಕೋಟೆ, ಆಮೇಲೆ ಶ್ರೀ ಕಿರಣ್ ಕುಮಾರ್ ಅವರು ವೃತ್ತ ನಿರೀಕ್ಷಕರು ಸರಗೂರು, ಆಮೇಲೆ ಶ್ರೀ ಚಂದ್ರಾಸ್ ನಾಯ್ಕ್ರವರು ಉಪ ನಿರೀಕ್ಷಕರು ಅಗ್ರಸಂತೆ, ಶ್ರೀ ಕುಮಾರ್ ಅವರು ಆರಕ್ಷಕ ಉಪ ನಿರೀಕ್ಷಕರು ಅಂತರ್ಸಂತೆ, ಆಮೇಲೆ ಶ್ರೀ ವಸಂತ್ ಅವರು ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಜಿಲ್ಲಾ ಪಂಚಾಯತಿ HD ಕೋಟೆ, ಆಮೇಲೆ ಶ್ರೀ ರಮೇಶ್ ರವರು ಸಹಾಯಕ ಕಾರ್ಯಪಾಲಕ ಅಭಿಯಂತರರು UWD HD ಕೋಟೆ, ಆಮೇಲೆ ಶ್ರೀ ಬಾಲಚಂದ್ರರವರು ಶ್ರೀ ಶಿವಪ್ರಸಾದ್ ರವರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕರ್ನಾಟಕ ಜಲ ಸಾರಿಗೆ ಮಂಡಳಿ ಬೆಂಗಳೂರು, ಆಮೇಲೆ ಶ್ರೀಮತಿ ಕವಿತಾರು ಎಲ್ಲ ನಿರ್ದೇಶಕರು ಒಳನಾಡು ಬಂದರು ಇಲಾಖೆ ಬೆಂಗಳೂರು, ಆಮೇಲೆ ಡಾಕ್ಟರ್ ರವಿಕುಮಾರ್ ಅವರು ತಾಲೂಕು ವೈದ್ಯಾಧಿಕಾರಿಗಳು HD ಕೋಟೆ, ಆಮೇಲೆ ಶ್ರೀ ಶ್ರೀನಿವಾಸ್ ರವರು KSRTC ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ಗ್ರಾಮಸ್ಥರ ವಿಭಾಗ ಮೈಸೂರು, ಆಮೇಲೆ ಶ್ರೀ ಮಾಧವ್ ಪ್ರಸಾದ್ ರವರು KSRTC ಡಿಪೋ ಮ್ಯಾನೇಜರ್ HD ಕೋಟೆ, ಹಾಗೂ ಶ್ರೀ PR ವಿನಯ್ ರವರು ತೋಟಗಾರಿಕೆ ಇಲಾಖೆ ಬಿಂಕೋಲಿ, ಆಮೇಲೆ ಶ್ರೀ ವೀರೇಗೌಡರವರು ಅಧ್ಯಕ್ಷರು ವುಮೆನ್ ಮೈಸೂರು, ಆಮೇಲೆ ಶ್ರೀ ಲಿಂಗರಾಜರವರು ಉದ್ಯಮಿಗಳು ಮೈಸೂರು ಎನ್ಬಿಳಿತೂರು ಹಳೆ ರಸ್ತೆ, ಆಮೇಲೆ ಸರಾಯ್ ರೆಸಾರ್ಟ್ ಮಾಲೀಕರು ತಾರಾಪುರ, ಶ್ರೀ ಪುಟ್ಟಯ್ಯನವರು ಪ್ರಗತಿಪರ ರೈತರು ಮಲಾರ. ಇದಲ್ಲದೆ ನಮಗೆ ಶಾಸಕರು ಪ್ರತಿ ವರ್ಷದಂತೆ ಈ ವರ್ಷನೂ ಎಲ್ಲ ಇಲಾಖೆ ಅಧಿಕಾರಿಗಳ ಜೊತೆ ಸಂಯೋಜನೆ ಮಾಡಿ ಇಲ್ಲಿಗೆ ರಸ್ತೆ ಸಣ್ಣ ಪುಟ್ಟ ದುರಸ್ತಿಗಳು ಮತ್ತೆ ಆರಕ್ಷಕ ಇಲಾಖೆಯವರಿಗೆ ಬೋರ್ಡ್ ಮತ್ತೆ ಒಳನಾಡು ಬಂದರು ಇಲಾಖೆಯವರಿಗೆಲ್ಲ ಶಾಸಕ ಮುಖಾಂತರ ನಾವು ಮನವಿ ಮಾಡಿ ಅವರೆಲ್ಲ ನಮಗೆ ಎಲ್ಲಾ ಇಲಾಖೆ ಅಧಿಕಾರಿಗಳು ಒಳ್ಳೆ ಸ್ಪಂದನೆ ಕೊಡ್ತಾ ಇದ್ದಾರೆ. ಜಾತ್ರೆ ಯಶಸ್ವಿ ಆಗೋದ್ರಲ್ಲಿ ಅಧಿಕಾರಿಗಳ ಪಾತ್ರನೂ ಇದೆ. ನಮ್ಮ ಸಮಿತಿಯವರು, ನಮ್ಮ ಸಮಿತಿ ಎಲ್ಲಾ ಸದಸ್ಯರು, ಅಧ್ಯಕ್ಷರು, ಕಾರ್ಯದರ್ಶಿಗಳು ಒಳಗೂಡಿ ಮತ್ತೆ ನಮ್ಮೆಲ್ಲಾ 33 ಹಳ್ಳಿ ಗ್ರಾಮಸ್ಥರು ಎಲ್ಲರ ಸಹಕಾರದಿಂದ ಈ ಜಾತ್ರೆ ಯಶಸ್ವಿ ಆಗುತ್ತೆ. ಸರ್, ಜಾತ್ರೆಯ ಒಂದು ಸಮಯದಲ್ಲಿ ಇಲ್ಲಿ ಅನೇಕ ವಿಶಿಷ್ಟ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ. ರಥೋತ್ಸವದ ಜೊತೆಗೆ ಇಲ್ಲಿ ನಡೆಯುವಂತಹ ವಿಶೇಷ ಪರಂಪರೆಗಳು ಮತ್ತು ಜನಪದ ಸಂಸ್ಕೃತಿಯ ಒಂದು ಮಹತ್ವದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹಂಚ್ಕೊಳ್ಳೋದಾದ್ರೆ. ಜಾತ್ರೆ ವಿಶೇಷವಾಗಿ ಭಾನುವಾರದ ದಿನ ಈಗ ತೇರುಗಳೆಲ್ಲ ಕಟ್ತಾ ಇದ್ರೆ, ಶನಿವಾರ ದೊಡ್ಡ ತೇರು. ಪ್ರತಿ ಒಂದು ಕೆಲಸಗಳಿಗೂ ವಿಶೇಷವಾಗಿ ಮೊದಲು ಪೂಜೆ ಮಾಡಿ ಆಮೇಲೆ ಪ್ರಾರಂಭಿಸೋದು. ನಿನ್ನೆ ಪೂಜೆ ಪ್ರಾರಂಭಿಸಿ ಸಾಮಗ್ರಿಗಳನ್ನೆಲ್ಲ ಆಚೆ ಎತ್ತಿಟ್ಕೊಂಡವ್ರು ಇವತ್ತಿಂದ ತೇರು ಕಟ್ತಾ ಇದ್ರು, ಕೆಲಸ ಮಾಡ್ತಾ ಇದ್ರು. ಶನಿವಾರ ದೊಡ್ಡ ತೇರು ಎತ್ತಾರೆ, ಪೂಜೆ ಮಾಡಿ ದೊಡ್ಡ ತೇರು ಎತ್ತಾರೆ ಶನಿವಾರ. ನೆಕ್ಸ್ಟ್ ನಂತರ ಭಾನುವಾರ ರಾತ್ರಿ ಹೋಮ ಹವನಗಳೆಲ್ಲ ಇರುತ್ತೆ. ಭಾನುವಾರ ರಾತ್ರಿ ಎಲ್ಲ ಸೋಮವಾರ ಬೆಳಿಗ್ಗೆವರೆಗೂ, ಸೋಮವಾರ ಬೆಳಿಗ್ಗೆ ರುದ್ರಾಭಿಷೇಕ ಇರುತ್ತೆ. ಮಹೇಶ್ವರ ರುದ್ರಾಭಿಷೇಕ ಆಗಿ ವಿಶೇಷ ಮಹಾಮಂಗಳಾರತಿ ಎಲ್ಲ ಆಗಿ ಮಹೇಶ್ವರನ ವಿಶೇಷವಾಗಿ ಪೂಜೆ ಎಲ್ಲ ಮಾಮೂಲಿ ಹೂ ಅಲಂಕಾರ ಎಲ್ಲ ಮಾಡಿ ಮಹಾಮಂಗಳಾರತಿ ಎಲ್ಲ ಆಗಿ ಮಾಮೂಲಿ ಭಕ್ತಾದಿಗಳು ಪ್ರಾರಂಭಿಸ್ತಾರೆ. ನಂತರ ಸೋಮವಾರ ನೈಟ್ ಒಂದು 12:30-1 ಗಂಟೆಗೆ ಆಲರವಿ ಸೇವೆ ಪ್ರಾರಂಭಿಸ್ತೀವಿ. ಆಲರವಿ ಸೇವೆ ಅಂತಂದ್ರೆ ಒಳಗೆ ಪೂಜೆ ಮಾಡಿ ಅಲ್ಲಿಂದ ಮಡಿಲಿ ಆಲರವಿ ತಗೊಂಡು ಮಂಗಳವಾರ ಬೆಳಗ್ಗೆ ಇಲ್ಲಿಗೆ ಬಂದು ಇಲ್ಲಿ ಪೂಜೆ ಮಾಡಿ ಕೊಂಡೋತ್ಸವ ಆಯ್ತು. ಮಂಗಳವಾರನು ವಿಶೇಷವಾಗಿ ಬೆಳಿಗ್ಗೆ ರುದ್ರಾಭಿಷೇಕ ನಡೀತದೆ, ಆಮೇಲೆ ಪೂಜೆ ನಡೀತದೆ, ಹೂ ಅಲಂಕಾರ ಎಲ್ಲ ಮಹಾಮಂಗಳಾರತಿ ಎಲ್ಲ ಆಯ್ತದೆ. ನಂತರ ಮಂಗಳವಾರ ದೊಡ್ಡ ತೇರು ರಥೋತ್ಸವ. ಮಂಗಳವಾರ ಸಂಜೆ ಬಂದು ಫಸ್ಟ್ ಆಲರ್ವಿಗೆ ಬಂದು ನಂದಿ ರಥೋತ್ಸವ. ಮಾಮೂಲಿ ಮಂಗಳವಾರ ನೈಟು ಆನೆ ರಥೋತ್ಸವ. ದೊಡ್ಡ ರಥೋತ್ಸವ ಇರುತ್ತೆ 11 ಗಂಟೆಗೆ ಮಂಗಳವಾರ. ಸಂಜೆ ನೈಟು ಆನೆ ರಥೋತ್ಸವ. ನಂತರ ಬುಧವಾರ ಬಂದು ಬೆಳಗಿನ ಜಾವ ಸಹಸ್ರ ಬಿಲ್ವಾರ್ಚನೆ, ರುದ್ರಾಭಿಷೇಕ, ಮಹಾಮಂಗಳಾರತಿ, ಆಮೇಲೆ ಅಲಂಕಾರ ಎಲ್ಲ ಆಮೇಲೆ ಸಹಸ್ರ ಭಕ್ತಾದಿಗಳು ಜಾಸ್ತಿ ಬರ್ತಾರೆ ಆ ಟೈಮ್ಗೆ. ಅದಾದ್ಮೇಲೆ ನೈಟು 12:30-1 ಗಂಟೆಗೆ ತೆಪ್ಪೋತ್ಸವ ಪ್ರಾರಂಭ. ತುಂಬಾ ವಿಶೇಷವಾಗಿ ಇಲ್ಲಿ ತುಂಬಾ ವಿಶೇಷವಾಗಿ ತೆಪ್ಪೋತ್ಸವ ಇಲ್ಲಿಂದ ಉತ್ಸವ ಪ್ರಾರಂಭವಾಗಿ ಒಂದು 1 ಗಂಟೆಗೆ ಪ್ರಾರಂಭವಾಗಿ ಒಂದು 3-3:30 ಗಂಟೆಗೆ ಒಳಗೆ ಹೋಗಿ ಅಲ್ಲಿ ಸುಮಾರು ನಾವು ಒಂದು ಅರ್ಧ-ಮುಕ್ಕಾಲು ಗಂಟೆ ತೆಪ್ಪೋತ್ಸವ ಮಾಡ್ತೀವಿ. ಮುಗಿಸ್ಕೊಂಡು ನಂತರ ಅಲ್ಲಿಂದ ದೇವರಿಗೆ ಬರುವಾಗ ಗುರುವಾರ ಬೆಳಿಗ್ಗೆ 6 ಗಂಟೆ 6:30 ಆಯ್ತು. ಕಬಿನಿ ನೀರಿನಲ್ಲಿ ತೆಪ್ಪೋತ್ಸವ.
ನಾವು ಗಮನಿಸಿದಂತೆ ಕೇವಲ ಸ್ಥಳೀಯರಲ್ಲದೆ ರಾಜ್ಯದ ಮೂಲೆ ಮೂಲೆಗಳಿಂದ ಭಕ್ತರು ಇಲ್ಲಿಗೆ ಬರ್ತಾರೆ. ಹರಕೆ ಹೊತ್ತ ಭಕ್ತರು ದೇವರಿಗೆ ಸಲ್ಲಿಸುವಂತ ವಿಶೇಷ ಸೇವೆಗಳ ಬಗ್ಗೆ, ಅವರ ಅಚಲ ನಂಬಿಕೆಯ ಬಗ್ಗೆ ನಿಮ್ಮ ಒಂದು ಅನುಭವವನ್ನು ಹಂಚ್ಕೊಳ್ಳೋದಾದ್ರೆ. ಸರ್, ಇಲ್ಲಿ ನಮ್ಮ ಅಕ್ಕಪಕ್ಕದ ಗ್ರಾಮಗಳು ಬಿಟ್ಟುವೆ ಸುಮಾರು ನಮ್ಗೆ ಈಗ ಬೆಂಗಳೂರು, ಚಾಮರಾಜನಗರ, ಗುಡ್ಲುಪೇಟೆ ಹೊರಗಡೆ ಈಗ ಇಲ್ಲಿ ರೆಸಾರ್ಟ್ ಗಳಿಂದ ಫಾರಿನರ್ಸ್ ಜಾಸ್ತಿ ಬರ್ತಾರೆ. ಹೈದರಾಬಾದ್ ಅವರು ಯಥೇಚ್ಛವಾಗಿ ಬರ್ತಾರೆ. ಅವರು ಯಾಕಂತಂದ್ರೆ ಈಗ ಅತಿಯಾಗಿ ಮೂಢನಂಬಿಕೆ ನಂಬರ್ದು ಕೆಲವೊಂದು ನಂಬಲೇಬೇಕಾಗ್ತದೆ. ಒಬ್ರು ಫಾರಿನರ್ಸ್ ಅವ್ರಿಗೆ ಮಕ್ಕಳು, ಹೈದರಾಬಾದ್ ಅವ್ರಿಗೆ ಮಕ್ಕಳಿಗೆ ಸುಮಾರು 16 ವರ್ಷಗಳ ಕಾಲ ಇಲ್ಲಿ ಹೊರ ತೆಗೆದು ಅವ್ರಿಗೆ ಮಕ್ಕಳಾಗಿರೋದು ಉಂಟು. ಅಂದ್ರೆ ಇದು ಹೂ ಕೇಳೋದೇ ಪ್ರಸಿದ್ಧವಾಗಿ, ಹೂ ಕೇಳೋದು ಸ್ವಲ್ಪ ಜಾಸ್ತಿ ಇರೋದಿಲ್ಲ. ಯಾಕಂತಂದ್ರೆ ಇದು ಪ್ರಸಿದ್ಧಿ ಆಗಿರೋದು ಏನಕ್ಕೆ ಅಂತಂದ್ರೆ ಇಲ್ಲಿ ಒಂದ್ಸತಿ ಹೊರ ಬಂತು ಅಂತಂದ್ರೆ ಅದು 100% ಆದಂಗೆ. ಮಕ್ಕಳಿಗೆ ತುಂಬಾ ಮಕ್ಕಳಿಗೆ ಹೊರ ಕೇಳ್ತಾರೆ. ನಮ್ಮ ಅಕ್ಕಪಕ್ಕದವರು ಎಲ್ಲಾ ವಿಚಾರಕ್ಕೂ ಹೊರ, ಈಗ ಒಂದು ಬೋರ್ವೆಲ್ ತೆಗಿಸ್ಬೇಕು ಅಂತಂದ್ರೆ ಹೊರ ಕೇಳಿ ತೆಗಿಸಲು ಉಂಟು. ಶುಂಠಿ ಹಾಕ್ಬೇಕು ಅಂದ್ರೆ ಹೊರ ತೆಗಿಸ್ತಾರೆ. ಒಂದು ದೇವ್ರ ಮೇಲಿರೋ ಭಕ್ತಿ ಅವ್ರಿಗೆ. ಅಂದ್ರೆ ಇಲ್ಲಿ ಹೊರ ಬಂತು ಅಂದ್ರೆ ಅದು ಹಾಗೆ ಆಯ್ತದೆ ಅಂತ ಒಂದು ನಂಬಿಕೆ. ಆಮೇಲೆ ಏನು ಅಂತಂದ್ರೆ ಅದರಲ್ಲಿ ಒಂದಷ್ಟು ಕಟ್ಟುನಿಟ್ಟುಗಳಿದೆ. ಇಲ್ಲೇ ಒಳ್ಳೆ ಸ್ನಾನ ಮಾಡಿ, ಅಡ್ಡ ನಮಸ್ಕಾರ ಮಾಡಿ, ಅವ್ರ ಕೈಯಾರ ಅವರೇ ಪಂಚಾಮೃತ ಮಾಡಿ, ಅದೇ ಜಾತಿ ಭೇದ ಭಾವ ಇದ್ದ ಅವರೇ ಪಂಚಾಮೃತ ಮಾಡಬೇಕು. ದೇವರಿಗೆ ನೈವೇದ್ಯ ಮಾಡಿ ಹೊರ ಬಂದ ಮೇಲೆ ಒಂದು 5 ಜನಕ್ಕೆ ಅವ್ರು ಪಂಚಾಮೃತ ಕೊಟ್ಟು, ಅದಾದ್ಮೇಲೆ ಒಂದು 5 ವಾರ 9 ವಾರ ಮನೆಯಲ್ಲೇ ಪೂಜೆ ಮಾಡಿ, ಅಲ್ಲೇ ಪಕ್ಕದ ದೇವಸ್ಥಾನಗಳಿಗೆ ಹೋಗಿ ಬಂದು ಮಾಡಿದ್ರೆ ಆಯ್ತದೇನೋ ಒಂದು ನಂಬಿಕೆ. ಇದು ನಂಬಿಕೆ ಇಲ್ಲಿವರೆಗೂ ಯಾವುದು 99% ನಾವೇ ಗ್ಯಾರಂಟಿ ಕೊಡ್ತೀವಿ. ಒಂದು ಭಾಗ ಏನು ಅಂತಂದ್ರೆ ಅವರು ನೆಕ್ಸ್ಟ್ ನಂತರ ಹೊರ ಬಂದ ಮೇಲೆ ಅವ್ರು ಮಾಡೋ ಪೂಜೆ ವಿಚಾರಗಳಲ್ಲಿ ಯಾವುದೇ ತೊಡಕಾಗದೇ ಅವ್ರು ಮಾಡಿದ್ರೆ ಹಾಗೆ ಆಯ್ತದೆ ಅಂತ. ಆಮೇಲೆ ಇಲ್ಲಿ ಸುಮಾರು ಜನ ಅದೇ ಹೊರ ಬಂದು ಆಗಿರೋರು ಕೆಲವರೆಲ್ಲ ಗಂಟೆ ಎಲ್ಲ ಕಟ್ತಾರೆ, 8 ಗಂಟೆಗಳು ಕೊಡ್ತಾರೆ. ಕೆಲವರು ದಾಸೋಹಕ್ಕೆ ಮಾಮೂಲಿ ಹಣದ ರೂಪದಲ್ಲಿ ದಾಸೋಹ ಕೊಡ್ತಾರೆ. ಕೆಲವರು ಗೋಲಕ್ಕೆ ಹಾಕ್ತಾರೆ. ಈ ತರ ಅವ್ರು ಏನ್ ಅರಕೆ ಕಟ್ಕೊಂಡಿರ್ತಾರೆ ಆ ತರ. ಈ ದೇವಸ್ಥಾನದ ವಿಶೇಷ ಏನು ಅಂದ್ರೆ ಈ ಸುತ್ತ ಇರ್ತಕ್ಕಂತ ರೆಸಾರ್ಟ್ಗಳು, ಅಲ್ಲಿ ಬರ್ತಕ್ಕಂತ ಪ್ರಪಂಚದ ವಿವಿಧ ಮೂಲೆಗಳಿಂದ ಬರ್ತಕ್ಕಂಥ ಗೆಸ್ಟ್ಗಳು ಇಲ್ಲಿ ಬಂದು ಪೂಜೆ ಮಾಡಿ ಹೋಗ್ತಾರೆ. ಇದೊಂದು ಭಾರಿ ವಿಶೇಷವಾದ್ದು. ಇವಾಗ ನೀವು ನೋಡಿದ್ರೆ ಯಾರೋ ಒಂದು ದೇಶದಲ್ಲಿ ಬಂದಿರೋದು, ಎಲ್ಲಾ ದೇಶದ ಭಕ್ತರು ಬಂದಂಗಾಗುತ್ತೆ ಈ ದೇವಸ್ಥಾನಕ್ಕೆ. ಭಾರಿ ಈ ತರ ಎಲ್ಲೂ ಹೊರ ದೇಶದವರು ಬರೋದು ಅಪರೂಪ ಅಂತ ನಾವು ಭಾವಿಸ್ತೀವಿ. ಆಮೇಲೆ ಇನ್ನೊಂದೇನು ಅಂತಂದ್ರೆ ನಮ್ಮ ಸ್ಥಳೀಕರಲ್ಲಿ ಸ್ವಲ್ಪ ಮುಸ್ಲಿಮ್ಸ್ ಇರೋದ್ರಿಂದ ಅವರು ಕೆಲವರು ದೇವಸ್ಥಾನಕ್ಕೆ ಬರ್ತಾರೆ. ಈಗ ಇಲ್ಲಿ ದೇವಸ್ಥಾನ ಕೆಲಸ ಮಾಡ್ತಿರೋರು ಎಲೆಕ್ಟ್ರಿಷಿಯನ್ ಮುಸ್ಲಿಮ್ಸ್, ಶಾಮಿಯಾನ ಹಾಕೋರು ಮುಸ್ಲಿಮ್ಸ್, ಬಣ್ಣ ಹೊಡೆಯೋರು ಮುಸ್ಲಿಮ್ಸ್ ಜಾಸ್ತಿ ಕೆಲಸ ಮಾಡ್ತಾರೆ. ಇದು ಇವತ್ತಿನ ಕಾಲದಿಂದಲ್ಲ, ಸುಮಾರು ಅವತ್ತಿನ ಕಾಲದಿಂದನೂ ಅವರು ಫ್ಯಾಮಿಲಿ ಅವ್ರು ಮಾಡ್ಕೊಂಡ್ರೆ ಅದನ್ನ ಕಂಟಿನ್ಯೂ ಮಾಡ್ಕೊಂಡು. ಬಸವನಿಗೆಲ್ಲ ಬಣ್ಣ ಹೊಡೆದಿರೋರು ಅವರೇ, ಎಷ್ಟು ನೀಟಾಗಿ ಹೊಡೆದಿರೋರು. ಅಂದ್ರೆ ಯಾವುದೇ ಒಂದು ಜಾತಿಯ ಭೇದ ಭಾವ ಇಲ್ಲ. ಸರ್ವರು ಸಹ ಈ ಒಂದು ದೇವಸ್ಥಾನದ ಜಾತ್ರೆಯಲ್ಲಿ, ದೇವಸ್ಥಾನದ ಕಾರ್ಯಗಳಲ್ಲಿ ಭಾಗವಹಿಸ್ತಾರೆ. ಜಾತಿ ಭೇದ ಭಾವ ಈಗ ಅವರು ಪ್ರತಿಯೊಬ್ರು ಬಂದು ಪೂಜೆ ಮಾಡಿಸ್ಕೊಳ್ತಾರೆ ಜಾತ್ರೆ ಟೈಮ್ಗೆ. ಸರ್, ಜಾತ್ರೆಯ ಸಂದರ್ಭದಲ್ಲಿ ಬರುವಂತಹ ಅಪಾರ ಸಂಖ್ಯೆಯ ಭಕ್ತರಿಗೆ ಗ್ರಾಮದ ವತಿಯಿಂದ ಅಥವಾ ದೇವಸ್ಥಾನದ ವತಿಯಿಂದ ಯಾವ ರೀತಿ ಪ್ರಸಾದ ಮತ್ತು ಮೂಲಭೂತ ಸೌಕರ್ಯಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ? ಸರ್, ಇಲ್ಲಿ ದೇವಸ್ಥಾನಕ್ಕೆ ಪ್ರತಿ ಪೂಜೆ ನಡೆಯೋ ಟೈಮ್ಗೆ ಮಾಮೂಲಿ ನಾವು ಪಂಚಾಮೃತ ಇಲ್ಲಿ ಮಾಡ್ತೀವಿ. ಪಂಚಾಮೃತ ಬಂಧನ ಮಾಡಿದ್ವಿ. ಅದು ಬಿಟ್ರೆ ಅಲ್ಲಿ ನಮ್ಮ ದಾಸೋಹದಲ್ಲಿ ಪ್ರತಿ ಬರೋರ್ಗೆ ಯಾರಿಗೂ, ಯಾಕಂದ್ರೆ ಬೇರೆ ತರ ಟೈಮಿಂಗ್ಸ್ ಬೆಳಿಗ್ಗೆ 9 ಗಂಟೆ ಶುರು ಟೈಮಿಂಗ್ಸ್ ಇರುತ್ತೆ. ಇಲ್ಲಿ ಟೈಮಿಂಗ್ಸ್ ಇಲ್ಲ. ಬೆಳಿಗ್ಗೆ 8:30 ಸ್ಟಾರ್ಟ್ ಆದ್ರೆ ತಿಂಡಿ ಮಧ್ಯಾಹ್ನವರೆಗೂ ತಿಂಡಿ ಕೊಡ್ತಾನೆ ಇರ್ತಾರೆ. ತಿಂಡಿ ನಿಲ್ಸಿದ ತಕ್ಷಣ ಊಟ ಎಲ್ಲಿವರೆಗೂ ಕೊಡ್ತಾರೆ? ಸಂಜೆ 4:30 ಗಂಟೆ ಕೊಡ್ತಾರೆ, 4:05 ಗಂಟೆವರೆಗೂ. ನಂತರ ಸಂಜೆ ಊಟ 8 ಗಂಟೆಗೆ ಸ್ಟಾರ್ಟ್ ಆದ್ರೆ 11:30 ಕೊಡ್ತಾರೆ. 26ನೇ ತಾರೀಕು ಸೋಮವಾರ ಜಾತ್ರೆ ಸ್ಟಾರ್ಟ್ ಆಗಿದೆ ಸರ್. ಇನ್ನು 26, 27, 28 3 ದಿನವೂ ಇಲ್ಲಿ ಅನ್ನದಾಸೋಹ ನಡೀತದೆ. ಬೆಳಗ್ಗೆ ಮಾರ್ನಿಂಗ್ 8 ಗಂಟೆಗೆ ತಿಂಡಿ, ಮಧ್ಯಾಹ್ನ 1 ಗಂಟೆಗೆ ಊಟ, ಸಾಯಂಕಾಲ 8 ಗಂಟೆಗೆ ಸ್ಟಾರ್ಟ್ 1:30ವರೆಗೂ ಊಟ ಹಾಕ್ತಾರೆ ಪ್ರತಿದಿನ. ಇನ್ನು ಜಾತ್ರೆ ಕಳೆದ ಮೇಲೆ ಇನ್ನು ಬಂದಂತ ಭಕ್ತಾದಿಗಳಿಗೆ ಒಂದು ತಿಂಗಳಲ್ಲಿ ಕೊನೆ ವಾರದಲ್ಲಿ ಅಮಾವಾಸ್ಯೆ ನಡೀತದೆ. ಪ್ರತಿ ತಿಂಗಳು ಅಮಾವಾಸ್ಯೆನಲ್ಲೂ ಕೂಡ ಸಾವಿರಾರು ಜನ ಭಕ್ತಾದಿಗಳು ಬರ್ತಾರೆ. ಆಗ್ಲೂ ದಾಸೋಹ ಏರ್ಪಡಿಸ್ತೀವಿ. ದಾಸೋಹದಲ್ಲಿ ಎಲ್ಲ ಪಾಲ್ಗೊಂಡು ಪ್ರಸಾದ ವಿನಿಯೋಗ ಮಾಡ್ಕೊಂಡು ಹೋಗ್ತಾರೆ. ಪ್ರತಿ ಅಮಾವಾಸ್ಯೆಗೆ 12 ತಿಂಗಳು ಅಮಾವಾಸ್ಯೆ ನಡೀತದೆ ಸರ್.
ಆಮೇಲೆ ಅಮಾವಾಸ್ಯೆಗಳು, ಕಾರ್ತಿಕ್ ಮಾಸಗಳು. ಆಮೇಲೆ ಈಗ ಈ ಜಾತ್ರೆಗೆ ಹೆಂಗೆ ಅಂದ್ರೆ ನಿನ್ನೆ ಪ್ರಾರಂಭಿಸಿರೋದು. ನಿನ್ನೆಯಿಂದ ನೆಕ್ಸ್ಟ್ ಶುಕ್ರವಾರವರೆಗೂ ದಾಸೋಹ ಇರುತ್ತೆ. ಬರೋ ಭಕ್ತಾದಿಗಳೆಲ್ಲ ಹೋಗಿ ಮಾಡ್ಕೋಬಹುದು. ನಿನ್ನೆಯಿಂದ ಬುಧವಾರದಿಂದ ಪ್ರಾರಂಭ ಆದ್ರೆ ನೆಕ್ಸ್ಟ್ ಶುಕ್ರವಾರವರೆಗೂ ದಾಸೋಹ. ಲಾಸ್ಟ್ ಅಲ್ಲಿ ನಮ್ದು ಮಾಮೂಲಿ ಎಲ್ಲಾ ಪೂಜೆ ಮಾಡಿ ಕೋಲ್ಕೆ ಎಲ್ಲ ಇದ್ ಮಾಡಿ ಎಲ್ಲ ಬ್ಯಾಂಕ್ ಅವರಿಗೆಲ್ಲ ಕೊಟ್ಟು ಎಲ್ಲ ಕೊಟ್ಟು ನಂತರ ನಮ್ದು ಉಳಿವಾರ ಸೇವೆ ಇರುತ್ತೆ. ಲಾಸ್ಟ್ ಅಲ್ಲಿ ಉಳಿವಾರ ಸೇವೆ ಎಲ್ಲ ಪ್ರಾರಂಭಿಸಿ ಬಂದು ಇಲ್ಲಿ ಎಲ್ಲ ಸೇವೆ ಮಾಡಿರೋರಿಗೆಲ್ಲ ವಿಶೇಷವಾಗಿ ಒಂದು ಭೋಜನ ಇರುತ್ತೆ. ವಿಶೇಷವಾಗಿ ಇಲ್ಲಿ ಅವತ್ತಿನ ಕಾಲದಿಂದ ಮಾಡ್ಕೊಂಡಿರಂತೆ ಅಂದ್ರೆ ಅವ್ರಿಗೆಲ್ಲ ವಿಶೇಷವಾಗಿ ಒಂದು ಊಟದ ವ್ಯವಸ್ಥೆ ಮಾಡಿ ಊಟ ಮುಗಿಸ್ಕೊಂಡು ನಂತರ ಹೋಗೋದು. ಅಲ್ಲಿವರೆಗೂ ಊಟದ ವ್ಯವಸ್ಥೆ ಇರುತ್ತೆ. ಆಮೇಲೆ ಬರೋ ಭಕ್ತಾದಿಗಳಿಗೆ ಶೌಚಾಲಯ ಹೊಸದಾಗಿ ಈಗ ಒಂದು 10 ಶೌಚಾಲಯ ಇವಾಗ ಬಿಟ್ಟವ್ರೆ. ಅದಕ್ಕಿಂತ ಮುಂಚೆ ಒಂದು 15 ಶೌಚಾಲಯ. ಅಂದ್ರೆ ಏನಕ್ಕೆ ಅಂತಂದ್ರೆ ಇದು ಹಳ್ಳಿ ಆಗಿದ್ರು ಪರಿಸರ ಕ್ಲೀನ್ ಆಗಿರ್ಲಿ ಅಂತ ಅನ್ನೋ ಒಂದು ಇಂಟೆನ್ಷನ್ ಅಲ್ಲಿ ಸಮಿತಿಯವರು ಶೌಚಾಲಯ, ಸ್ವಚ್ಛತೆಗೆ ಆದ್ಯತೆ ಇದೆ. ಸ್ನಾನದ ಮನೆ, ಆಮೇಲೆ ಈಗ ಜಾತ್ರೆ ಟೈಮ್ ಮಾತ್ರ ರೂಮ್ಗಳು ಕೊಡಲ್ಲ. ಯಾಕಂತಂದ್ರೆ ಇಲ್ಲಿ ಕೆಲಸ ಮಾಡೋರಿಗೆ ಸೀಮಿತವಾಗಿ ಮಾಡ್ಕೊತಾರೆ ಅಷ್ಟೇ. ಮಾಮೂಲಿ ರೂಮ್ ವ್ಯವಸ್ಥೆ ಎಲ್ಲ ಇರುತ್ತೆ. ನಮ್ಮಲ್ಲಿ 2 ಗೆಸ್ಟ್ ಹೌಸ್ಗಳಿವೆ, ಒಂದು ಛತ್ರ ಇದೆ. ಮದುವೆ ಮಾಡೋರಿಗೆ ಛತ್ರ ಕೊಡ್ತೀವಿ ಕಡಿಮೆ ದರದಲ್ಲಿ. ಇವತ್ತೆಲ್ಲ ಎಷ್ಟು ನಾವು ತಗೊಳ್ತಾರೆ? 11,000 ರೂಪಾಯಿ ತಗೊಳ್ತೀವಿ. ಒಂದು ನಾಮಕರಣಕ್ಕೆ 4,000 ರೂಪಾಯಿ. ಈ ತರ ಎಲ್ಲ ಬಾರಿ. ನಾಮಕರಣಕ್ಕೆ 1,000. ಅಲ್ಲ ಇಲ್ಲಿ ಮಾಡಿದ್ರೆ ಚೌಟ್ರಿ ಮಾಡಿದ್ರೆ 4,000. ದೇವಸ್ಥಾನದಲ್ಲಿ ಮಾಡಿದ್ರೆ 1,000. ತುಂಬಾ ಕಡಿಮೆ ದರದಲ್ಲಿ ಭಕ್ತರಿಗೆ ಅವಕಾಶ ಮಾಡ್ಕೊಡ್ತಾ ಇದ್ದೀವಿ. ಒಂದು ಪ್ರತಿ ವರ್ಷ ಒಂದು 30-40 ಮದುವೆ ನಡೀತದೆ. ನಾಮಕರಣಗಳು ದಿನ ನಡೀಲಿ ಇರ್ತದೆ. ಅಂದ್ರೆ ಕಾರ್ತಿಕ್ ಮಾಸದಲ್ಲಿ ಕೊಡಲ್ಲ ಮದುವೆಗಳಿಗೆ. ಸಿಕ್ಕಾಪಟ್ಟೆ ಮದುವೆಗಳು ಬರ್ತದೆ, ಕಾರ್ತಿಕ್ ಮಾಸ ಮಾಡೋದ್ರಿಂದ ಕೊಡಲ್ಲ. ಇನ್ನು ನಾವು ಈ ಜಾತ್ರೆ ಕಳೆದ್ಮೇಲೆ ಕ್ಯಾಂಟೀನ್ ಪ್ರಾರಂಭ ಮಾಡ್ಬೇಕಾಗುತ್ತೆ. ಮತ್ತೆ ಗೆಸ್ಟ್ ಹೌಸ್ ವಸತಿ ಗೃಹ ಓಪನ್ ಆದ್ರೆ ದಿನನಿತ್ಯ ಬೋಟ್ ಇದೆ ನಮ್ದು. ಪ್ರವಾಸೋದ್ಯಮ ಇಲಾಖೆಯಿಂದ ನಮ್ಗೆ ಇದು ಒಳನಾಡು ಬಂದರು ಇಲಾಖೆಯಿಂದ ಸರ್ಕಾರದಿಂದ ದೇವಸ್ಥಾನಕ್ಕೆ ಒಂದು ಬೋಟ್ ಕೊಟ್ಟಿದ್ದಾರೆ. ನಾವು ಬೋಟಿಂಗ್ ಮಾಡಿಸ್ಬೋದು. ಪ್ರವಾಸಿಗರು ಇಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಬರಕ್ ಅವಕಾಶ ಆಗುತ್ತೆ. ರಸ್ತೆನೂ ದುರಸ್ತಿ ಆಗ್ತಾ ಇದೆ. ಈಗ ನಾವು ಜಾತ್ರೆಗೋಸ್ಕರ ತಾತ್ಕಾಲಿಕವಾಗಿ ರಸ್ತೆನ ದುರಸ್ತಿ ಮಾಡಿಸ್ತಾ ಇದೀವಿ. ಹೋಗೋದು ನೋಡ್ಕೊಳ್ಬೋದು. ಸರ್, ಈ ಒಂದು ಜಾತ್ರೆ ಎಷ್ಟು ದಿನಗಳವರೆಗೆ ನಡೆಯುತ್ತೆ? ಜೊತೆಗೆ ಆ ದಿನಗಳ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ತಿಳಿಸೋದಾದ್ರೆ? ಜಾತ್ರೆ ಒಂದು 3 ದಿನ ನಡೆಯೋದು. ಸೋಮವಾರ, ಮಂಗಳವಾರ, ಬುಧವಾರ. 26/1/2026 28/1/2026 ಅಂದ್ರೆ ಈಗ ಪೂಜೆ ನಿನ್ನೆಯಿಂದ ಪೂಜೆಗಳು ಸ್ಟಾರ್ಟ್ ಆಗಿದೆ. ಪಾಂಪ್ಲೆಟ್ಸ್ ಎಲ್ಲ ಮಾಮೂಲಿ ಏನಿರುತ್ತೆ ಎಲ್ಲ ಮಹೇಶ್ವರನ ಫಸ್ಟ್ ಇಟ್ಟು ಪೂಜೆ ಮಾಡಿ ನಂತರ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡೋದು. ಅದಾದ್ಮೇಲೆ ಈಗ ನಿನ್ನೆ ಪೂಜೆ ಪ್ರಾರಂಭಿಸಿ ಎಲ್ಲ ಸಾಮಗ್ರಿಗಳನ್ನ ಇಟ್ಕೊಂಡು ಇವಾಗ ತೇರು ಕಟ್ತಾ ಇದಾರೆ. ಆ ತೇರು ಶನಿವಾರ ಪೂಜೆ ಮಾಡಿ ದೊಡ್ಡ ತೇರು ಇರ್ತಾರೆ. ಭಾನುವಾರ ನೈಟು ಇಲ್ಲಿ ಹೋಮ ಎಲ್ಲ ನಡೆಯುತ್ತೆ. ನೈಟು ಸೋಮವಾರ ಬೆಳಿಗ್ಗೆ ರುದ್ರಾಭಿಷೇಕ, ಮಹಾಮಂಗಳಾರತಿ, ವಿಶೇಷ ಅಲಂಕಾರ ಎಲ್ಲ ನಡೆಯುತ್ತೆ. ನಂತರ ಸೋಮವಾರ ನೈಟು ಆಲರ್ವಿ, ಹೊಳೆಯಿಂದ ದೇವ್ರ ತಗೊಂಡು ಆಲರ್ವಿ ಸೇವಾಗಿ ಮಂಗಳವಾರ ಬೆಳಗಿನ ಜಾವ ಕೊಂಡೋತ್ಸವ ನಡೆಯುತ್ತೆ. ಮಂಗಳವಾರ ಬೆಳಿಗ್ಗೆ ಮಾಮೂಲಿ ಕೊಂಡೋತ್ಸವ ಆದ್ಮೇಲೆ ರುದ್ರಾಭಿಷೇಕ, ಮಹಾಮಂಗಳಾರತಿ ನಡೆಯುತ್ತೆ. ನಂತರ ದೊಡ್ಡ ತೇರು ಎಳಿತಾರೆ. ಅದಾದ ನಂತರ ಬುಧವಾರ ನೈಟು ಆನೆ ಉತ್ಸವ. ನಂತರ ಬುಧವಾರ ಮಾಮೂಲಿ ಸಹಸ್ರ ಬಿಲ್ವಾರ್ಚನೆ, ರುದ್ರಾಭಿಷೇಕ, ಮಹಾಮಂಗಳಾರತಿ ಎಲ್ಲ ಐತಿ. ಅದಾದ್ಮೇಲೆ ಬುಧವಾರ ನೈಟ್ 12:30 1 ಗಂಟೆಗೆ ತೆಪ್ಪೋತ್ಸವಕ್ಕೆ ಉತ್ಸವ ಪ್ರಾರಂಭವಾಗಿ 6:30 7 ಗಂಟೆಗೆ ಈ ಕಬಿನಿ ನೀರ್ಲಿ ತೆಪ್ಪೋತ್ಸವ ನಡೀತದೆ. 7:30 7 ಗಂಟೆಗೆಲ್ಲ ಮುಗಿಸ್ತದೆ. ಸರ್, ಇಂದಿನ ಈ ಯುವ ಪೀಳಿಗೆ ಪರಂಪರೆಯನ್ನು ಉಳಿಸ್ಕೊಂಡು ಹೋಗೋದಕ್ಕೆ ಯಾವ ರೀತಿ ಒಂದು ಪ್ರೇರೇಪಣೆಯನ್ನು ತಾವು ಕೊಡ್ತಾ ಇದ್ದೀರಾ? ಸರ್, ನಾವು ಇಲ್ಲಿ ಪ್ರತಿಯೊಬ್ಬರಿಗೂ ಬಂದವ್ರಿಗೆ ಕೆಲವರು ಶಾರ್ಟ್ಸ್ ಹಾಕಬಂತಂದ್ರೆ ನಾವೇ ಹೇಳ್ತೀವಿ ಒಳಗಡೆ ಬಿಡಲ್ಲ ಅಂತ. ಅವರು ಮಾಮೂಲಿ ಇಲ್ಲೇ ಇರ್ತಾರೆ ಯಾವಾಗಲೂ. ಯಾಕಂದ್ರೆ ಏನಕ್ಕೆ ಅಂತಂದ್ರೆ ಅದು ಏನಕ್ಕೆ ಬೇಡ, ನಮ್ಮ ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳನ್ನ ಹಾಕೊಂಡ್ ಬನ್ನಿ ಅಂತ ಹೇಳೋದು ಏನಕ್ಕೆ ಅಂತಂದ್ರೆ ದೇವ್ರಿಗೆ ಮಂಡಿ ತೋರಿಸ್ಬಾರ್ದು ಅಂತಂತ ಅವಾಗಲಿಂದ ಹೇಳ್ತಾರೆ. ಹಾಗಾಗಿ ಶಾರ್ಟ್ಸ್ ಹಾಕೋದ್ರಿಂದ ಯಾರು ಅಲೋ ಇಲ್ಲ ಒಳಗಡೆ. ಈಗ ಕೆಲವರು ಫಾರಿನರ್ಸ್ ಬಂದು ಅವರು ಇದ್ ಮಾಡಿ ನಾವು ಹೇಳೋದು ಅವ್ರಿಗೆ ಅರ್ಥ ಆಗಲ್ಲ, ಅವ್ರು ಹೇಳೋದು ನಮ್ಗೆ ಅರ್ಥ ಆಗಲ್ಲ. ಕೆಲವೊಂದು ಈಗಲೂ ಬರ್ತಾರೆ. ಈಗ ನಮ್ಮವರು ಬರ್ತಾರೆ, ಲೋಕಲ್ ಅವರು ಬರ್ತಾರೆ, ಸ್ಥಳೀಯರು ಎಲ್ಲ ಅದನ್ನ ಅವರೇ ತಿಳ್ಕೋಬೇಕು.
ಅಂದ್ರೆ ಒಳ್ಳೆ ಉಡುಪು ಹಾಕೊಂಡು ಅಂದ್ರೆ ಮಂಡಿ ತೋರಿಸಬಾರ್ದು ಅನ್ನೋ ಒಂದು ಇಂಟೆನ್ಷನ್ಲಿ ಸಾಂಸ್ಕೃತಿಕ ಉಡುಪುಗಳನ್ನ ಹಾಕೋ ಬನ್ನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸರ್, ಜಾತ್ರೆಯನ್ನು ಸುಗಮವಾಗಿ ನಡೆಸಲು ಭಕ್ತರ ಬೆಂಬಲ ಆಗಿರ್ಬೋದು, ಸ್ಥಳೀಯ ಸಾರ್ವಜನಿಕರ ಬೆಂಬಲ ಆಗಿರ್ಬೋದು, ಜೊತೆಗೆ ಪೊಲೀಸ್ ಇಲಾಖೆಯ ಬೆಂಬಲ ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ? ಸರ್, ಇಲ್ಲಿ ನಮ್ಮ ಸ್ಥಳೀಕರು ಎಲ್ಲ ಜಾತ್ರೆಗೆ ಅವರೇ ಸ್ವಯಂ ಘೋಷಿತ ಎಲ್ಲ ಬಂದು ಅವರೇ ಕೆಲಸಗಳು ಮಾಡೋದ್ರಲ್ಲಿ ಈಗ ಆಮೇಲೆ ಇನ್ನೊಂದು ಏನು ಅಂತಂತಂದ್ರೆ ಕೆಲವೊಂದು ಹಳ್ಳಿಗಳಲ್ಲಿ ಮಾಡೋ ಅಂತ ಜಾತ್ರೆಗಳಲ್ಲಿ ಸುಮಾರು ದೊಡ್ಡ ದೊಡ್ಡ ಗಲಾಟೆಗಳು ನಡೀತವೆ. ಇಲ್ಲಿ ದೊಡ್ಡ ಇದು ನಮ್ಮ HD ಕೋಟೆ ತಾಲೂಕು ದೊಡ್ಡ ಜಾತ್ರೆ ಅಂತ ಪ್ರಸಿದ್ಧಿಯಾಗಿರೋದು. ಇಲ್ಲಿ ಸಾವಿರಾರು ಜನ ಸೇರಿರುವೆ ಇವತ್ತವರೆಗೂ ಒಂದು ಸಣ್ಣ ಗಲಾಟೆ ಮಾಡಿಲ್ಲ ಜಾತ್ರೆ ನಡೆಯೋ ಟೈಮಲ್ಲಿ. ಇಲ್ಲಿ ಆಗ್ಲಿ ಯಾವುದೇ ಇದಾಗ್ಲಿ ಆಮೇಲೆ ಎಲ್ಲರೂ ಒಂದೇ ಸಮಾನವೇ ಅಂತ ಇಂಟೆನ್ಷನ್ ಅವರು ಈಗ ನೆಕ್ಸ್ಟ್ ಈಗ ಭಾನುವಾರ ಬರ್ತಾರೆ. ಅವರು ಭಾನುವಾರ ಬಂದ್ರೆ ನೆಕ್ಸ್ಟ್ ಅವರು ಗುರುವಾರವರೆಗೂ ಇರ್ತಾರೆ. ಆಮೇಲೆ ನೆಕ್ಸ್ಟ್ ಆಮೇಲೆ ನಮ್ಮ ಇವರು ಹಾಸ್ಪಿಟಲ್ ಅವರು ಇಲ್ಲೇ ಇರ್ತಾರೆ. ಇಲ್ಲೇ ಒಂದು ಕ್ಲಿನಿಕ್ ಓಪನ್. ಪ್ರತಿಯೊಂದು ಸಂಸ್ಥೆಯವರು ಬಂದು ನಮ್ಗೆ ಸಪೋರ್ಟ್ ಮಾಡ್ತಾರೆ ಸರ್. ಯಾಕಂತಂದ್ರೆ ಈಗ ಏನೇ ಒಂದು ಸ್ವಲ್ಪ ಸಣ್ಣ ಪುಟ್ಟದಾದ್ರೂ ಇದು ಸಿಟಿಗಿಂದ ದೂರ ಇರೋದ್ರಿಂದ ಜಾತ್ರೆ ಟೈಮಲ್ಲಿ ಎಲ್ಲ ಇಲ್ಲೇ ಸಿಗ್ಲಿ ಅನ್ನೋ ಒಂದು ಸಲುವಾಗಿ ಎಲ್ರಿಗೂ ಇನ್ವೈಟ್ ಮಾಡಿ ಎಲ್ರಿಗೂ ಬಂದು ಮಾಡ್ಕೊಡ್ತಾರೆ. ಆಮೇಲೆ ಎಲ್ಲ ಹುಡುಗರುಗಳು ಎಲ್ಲ ಸಪೋರ್ಟ್ ಮಾಡ್ತಾರೆ. ಜಾತ್ರೆ ಕೆಲ್ಸಗಳಾಗ್ಬೋದು, ದಾಸೋಹದಲ್ಲಿ ಸ್ಟೇಜ್ ಪ್ರೋಗ್ರಾಮ್ಸ್ ಆಗ್ಲಿ ಎಲ್ಲದರಲ್ಲೂ ಹುಡುಗರು ಮುಂದೆ ನಿಂತ್ಕೊಂಡು ಅವರೇ ಮಾಡೋದ್ರಿಂದ ಯಾವುದೇ ತೊಂದರೆಗಳು ಆಗಿಲ್ಲ. ಉತ್ತಮ ರಾಸುಗಳಿಗೆ APMC ಒಂದು 3 ಬಹುಮಾನ 10,000, 5,000, 3,000. ಕೊನೆಯದಾಗಿ ಜಾತ್ರೆಗೆ ಬರುವ ಭಕ್ತರಿಗೆ, ಜೊತೆಗೆ ಜನಧ್ವನಿ ಕೇಳೋವರಿಗೆ ಮತ್ತು ತಾಲೂಕಿನ ಜನತೆಗೆ ಒಂದು ಕಿವಿ ಮಾತನ್ನ ಹೇಳೋದಾದ್ರೆ ಏನಂತ ಹೇಳೋದಕ್ಕೆ ಬಯಸ್ತೀರಾ? ನಮ್ಮ ಭಕ್ತಾದಿಗಳಿಗೆ ಏನಂದ್ರೆ ಮಾದೇಶ್ವರ ಭಕ್ತಾದಿಗಳಿಗೆ ಈಗ ಮಾದೇಶ್ವರನ ಮೊದಲನೇ ಜಾತ್ರೆ ಆಗಿರೋದ್ರಿಂದ ಬಂದು ಮಾದೇಶ್ವರನ ಕೃಪೆಗೆ ಪಾತ್ರ ಆಗಿ ಮಾದೇಶ್ವರನ ಬಂದು ಇಲ್ಲಿ ಜಾತ್ರಾ ಮಹೋತ್ಸವ ನೋಡಿ, ವಿಶೇಷವಾಗಿ ಎಲ್ಲಾ ರೀತಿ ಪೂಜೆಗಳು, ವಿಶೇಷವಾಗಿ ತೆಪ್ಪೋತ್ಸವ ತುಂಬಾ ಚೆನ್ನಾಗಿ ನಡೆಯುತ್ತೆ. ಯಾಕಂದ್ರೆ ನಮ್ಮಲ್ಲಿ ಜಾಸ್ತಿ ಸ್ಪೇಸ್ ಇರೋದ್ರಿಂದ ಎಷ್ಟೇ ಜನ ನಿಂತ್ಕೊಂಡು ನೋಡಿ ಆರಾಮಾಗಿ ನೋಡ್ಬೋದು. ಎಲ್ಲ ಚೆನ್ನಾಗಿ ನಡೆಯೋದ್ರಿಂದ ಒಳ್ಳೊಳ್ಳೆ ಕಾರ್ಯಕ್ರಮ ಎಲ್ಲ ಇರೋದ್ರಿಂದ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಜಾತ್ರೆಗೆ ಭಾಗವಹಿಸಿ ಮಾದೇಶ್ವರ ಕೃಪೆಗೆ ಪಾತ್ರ ಆಗ್ಬೇಕು ಅಂತ. ಭೀಮನಕೊಲ್ಲಿಯ ಶ್ರೀ ಮಹದೇಶ್ವರ ಸ್ವಾಮಿಯ ಈ ಪರಂಪರೆ ಕೇವಲ ಒಂದು ಜಾತ್ರೆಯಲ್ಲ, ಇದು ಸಾವಿರಾರು ಭಕ್ತರ ನಂಬಿಕೆ ಮತ್ತು ಸಂಸ್ಕೃತಿಯ ಜೀವಂತ ಸಂಕೇತ. ನಮ್ಮ ಬಿಡುವಿಲ್ಲದ ಜೀವನದ ನಡುವೆ ಇಂತಹ ಪುಣ್ಯಕ್ಷೇತ್ರಗಳಿಗೆ ಮತ್ತು ಪುರಾತನ ಜಾತ್ರೆಗಳಲ್ಲಿ ಪಾಲ್ಗೊಳ್ಳುವುದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುವುದಷ್ಟೇ ಅಲ್ಲದೆ ನಮ್ಮ ಪೂರ್ವಜರು ಉಳಿಸಿ ಹೋದ ಇಂತಹ ಭವ್ಯ ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ದಾಟಿಸುವ ಜವಾಬ್ದಾರಿ ಕೂಡ ನಮ್ಮ ಮೇಲಿದೆ. ನಮಗಾಗಿ ಇಷ್ಟೊಂದು ಅಮೂಲ್ಯ ಸಮಯ ನೀಡಿ ನಮ್ಮೊಂದಿಗೆ ಇಷ್ಟೆಲ್ಲ ಅಮೂಲ್ಯ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಪ್ರಿಯ ಕೇಳುಗರೆ, ಇದುವರೆಗೂ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ HD ಕೋಟೆ ತಾಲೂಕಿನ ಪ್ರಸಿದ್ಧ ಧಾರ್ಮಿಕ ಕೇಂದ್ರವಾದ ಭೀಮನಕೊಲ್ಲಿಯ ಶ್ರೀ ಮಹದೇಶ್ವರ ಸ್ವಾಮಿ ದೇವಸ್ಥಾನದ ಇತಿಹಾಸ, ಹಿನ್ನೆಲೆ ಮತ್ತು ಜಾತ್ರೆಯ ಕುರಿತು ಭೀಮನಕೊಲ್ಲಿ ದೇವಸ್ಥಾನದ ಸಮಿತಿಯ ಕಾರ್ಯದರ್ಶಿಗಳಾದ ಶ್ರೀಯುತ MN ಜಗದೀಶ್ ರವರು ಮತ್ತು ಅರ್ಚಕರಾಗಿರುವ ಶ್ರೀಯುತ ಸಚಿನ್ M ರವರಿಂದ ಮತ್ತು ಸದಸ್ಯರಾದ ರತ್ನಾಕರ್ ಅವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ದೇವಾಲಯದ ವಿಶೇಷತೆ ಕುರಿತು ಮುಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು. ಅವನ್ ಮೊಗ ಮೊಗ್ಗ, ಅವನ್ ತುಡಿ ಮೊಗ್ಗ ಅಂದ ನೋಡಿ ಗುಬ್ಬಿ ಹಾರಿ ಬಂದು ಬೆರಗಾದೋ, ಗುಬ್ಬಿ ಹಾರಿ ಬಂದು ಬೆರಗಾದೋ, ಗುಬ್ಬಿ ಹಾರಿ ಬಂದು ಬೆರಗಾದೋ.